ವಾಕ್ಯ ಕೇಳೋಕೆ ಸಿದ್ಧರಾಗಿದ್ದೀರಾ? ದೇವರ ವಾಕ್ಯ ಸತ್ಯ, ಅದನ್ನು ಕೇಳಿಸ್ಕೊಂಡ ತಕ್ಷಣ ನಮಗೆ ಒಳ್ಳೇದು ಅನಿಸಿದರೆ ಆಮೇಲೆ ಹೇಳ್ಬೇಕು, ಹೃದಯದಿಂದ ಬಾಯಿ ತೆಗೆದು ಘಂಟಾಘೋಷವಾಗಿ ಹಲ್ಲೆಲೂಯಾ ಅನ್ಬೇಕು. ಹೌದು, ಹಾಗೆ ನನಗೆ ಆಗಲಿ ಅಂತ ಹೇಳ್ಬೇಕು. ಆಮೇಲೆ ಅಂದ್ರೆ ಏನರ್ಥ? ಅವ್ರು ಏನು ಹೇಳಿದಾರೋ ಹಾಗೆ ನನಗೆ ಆಗಲಿ. ಕ್ರೈಸ್ತವ ಜೀವಿತ ಅರಿಕೆಯಿಂದನೇ ಪ್ರಾರಂಭ ಆಗ್ತದೆ, ಅರಿಕೆಯಿಂದನೇ ಮುಂದುವರಿತದೆ, ಅರಿಕೆಯಿಂದನೇ ನಾವು ಜಯ ಹೊಂದುತ್ತೇವೆ, ಅರಿಕೆಯಿಂದನೇ ನಾವು ಏನೆಲ್ಲ ಪರಲೋಕ ಕೊಡ್ಬೋದು ಅದನ್ನು ನಾವು ಹೊಂದಿಕೊಳ್ತೇವೆ. ಅರಿಕೆ ಮಾಡಿಲ್ಲ ಅಂದರೆ ಯಾವಾಗಲೂ ಕುಂದು ಕೊರತೆಯಲ್ಲಿ ನಾವು ಇರ್ತೀವಿ ರೀ. ಎಷ್ಟು ಜನಕ್ಕೆ ಇಷ್ಟ ಕೊರತೆಯಲ್ಲಿ ಇರಬೇಕು, ಕುಂದು ಕೊರತೆಯಲ್ಲಿ? ಲೋಕದಲ್ಲಂತೂ ಜನರು ಇದ್ರೆ ಪರವಾಗಿಲ್ಲ. ಇದು ಹೆಂಗಂದರೆ ಊಟ ಇದ್ದು ಬಿಕಾರಿ ಥರ ಇರೋದು. ಮನೆಯಲ್ಲಿ ಎಲ್ಲ ರೇಷನ್ ಇದ್ರೂ ಬಿಕಾರಿ ಊಟ ಇಲ್ದಂಗೆ ಗತ್ತಿಗೆಟ್ಟಂಗೆ ಇರೋದು. ನಾವೆಲ್ಲರೂ ಕ್ರಿಸ್ತನಲ್ಲಿ ಇದ್ದೇವೆ. ಅರ್ಥ ಮಾಡಿಸ್ತಿದ್ದೀನಿ, ಕೇಳಿಸ್ಕೊಡ್ರಿ, ಚಪ್ಪಾಳೆ ಹೊಡಿಬೇಡ್ರಿ, ಫಸ್ಟ್ ಕೇಳಿಸ್ಕೊಡ್ರಿ, ಆಮೇಲೆ ಹೊಡಿವಂತ್ರಿ, ಸರಿನಾ? ನಾವು ಯೇಸು ಸ್ವಾಮಿಯಲ್ಲಿದ್ದೇವೆ ಅಂದರೆ ಲೋಕದ ಜನರು ಈ ಒಂದು ಸೌಭಾಗ್ಯ, ಈ ಒಂದು ಜೀವಿತ ಅವರಿಗಿಲ್ಲ. ಯೇಸುವಿನಲ್ಲಿ ನೀನು ಇರುವುದಾದರೆ ವಾಕ್ಯ ಏನೆಲ್ಲ ನಿಮಗೆ ಬಿಡುಗಡೆ ಮಾಡ್ಬೋದು ಅದೆಲ್ಲ ನಿಮ್ಮ ಜೀವಿತದಲ್ಲಿದೆ. ನಾನು ಹೇಳಿದೆ ಇರುತ್ತದೆ ಅಂತ ಹೇಳಿಲ್ಲ, ಇದೆ ಅಂತ ಹೇಳಿದೆ. ಓಕೆ, ಅದಕ್ಕೆ ಕೇಳಿಸ್ಕೊಂಡು ಚೆನ್ನಾಗಿ ಚಪ್ಪಾಳೆ ಹೊಡಿಬೇಕು. ಎಲ್ಲರೂ ಹೊಡಿಬೋದು ಚಪ್ಪಾಳೆ, ಆದರೆ ಕೇಳಿಸ್ಕೊಳ್ರಿ. ಒಳಗಡೆ ಬೀಜ ಹೋಗಬೇಕು. ಈ ಒಂದು ಹೃದಯದಲ್ಲಿ ದೇವರ ವಾಕ್ಯ ಹೋದ ನಂತರ ನೀವು ಸ್ವೀಕರಿಸಿದರೆ ಆವಾಗ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಆಮೇಲೆ ನಾನು ಹೇಳಿದೆ ಯೇಸುವಿನಲ್ಲಿ ಆಗಲೇ ನಿಮಗೆ ಎಲ್ಲ ಸಕಲ ಆಶೀರ್ವಾದಗಳು ಕೊಡಲ್ಪಟ್ಟಿದೆ. ಕೊಡಲ್ಪಡುತ್ತದಾ? ಕೊಡಲ್ಪಟ್ಟಿದೆಯಾ? ಪಕ್ಕದಲ್ಲಿ ನೋಡಿರಿ, ಯೇಸುವಿನಲ್ಲಿ ಸಕಲ ಆಶೀರ್ವಾದಗಳಿಂದ, ಪರಲೋಕದ ಆಶೀರ್ವಾದಗಳಿಂದ ನಾನು ನೀನು ಆಶೀರ್ವಿಸಲ್ಪಟ್ಟಿದ್ದೀರಿ. ಆಮೇನ್, ಹಲ್ಲೆಲೂಯಾ. ಪರಲೋಕ ಯಾವತ್ತೂ ಯಾರನ್ನ ಬಿಕಾರಿಯಾಗಿರ್ಲಿಕ್ಕೆ ಕೊಡಲಿಲ್ಲ. ಯೇಸು ಸ್ವಾಮಿ ಯಾರು ಬಿಕಾರಿಯಾಗಿರ್ಬೇಕೆಂದಾಗ ಅಥವಾ ಗತಿಗಟ್ಟಿರ್ಬೇಕೆಂದಾಗ ಶಿಲುಬೆ ಮೇಲೆ ಸಾಯಲಿಲ್ಲ. ಇವತ್ತು ಕರ್ತನ ಭೋಜನ ನಾವು ಪಾಲ್ಗೊಂಡಿದ್ದೇವೆ. ಅದನ್ನು ಮಾಡಿದಾಗೆಲ್ಲ ನಾವು ಏನು ನೆನೆಸ್ಕೊಳ್ಬೇಕು? ಓ, ಯೇಸು ನನ್ನ ಪಾಪಗಳಿಗೋಸ್ಕರ ಆತನು ಸತ್ತನು. ನಾನು ಪಾಪಿ ಅಲ್ಲ, ನಾನು ಪರಿಶುದ್ಧನು. ಯೇಸು ಆ ರಕ್ತ ಪರಿಶುದ್ಧತೆಗೋಸ್ಕರ ಆತನು ಪಾಪಿಯಾದನು, ನನ್ನನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ಕ್ರಿಸ್ತನಲ್ಲಿ ಇರುವಂಥ ಈ ಜೀವಿತ ಇದು ಸಮೃದ್ಧಿಯಾದಂಥ ಜೀವಿತ, ಇದು ಸಂತೋಷ ಇರುವಂಥ ಜೀವಿತ. ಆಮೇನ್, ಸಮಸ್ತವೂ ಇರುವಂಥ ಜೀವಿತ. ಯೇಸು ಸ್ವಾಮಿ ಅದಕ್ಕೆ ಸತ್ತನು. ಯೇಸು ಸ್ವಾಮಿ ಸಾಯುವಂಥ ಕಾರಣವೇ ಅದು. ನಾವು ಚೆನ್ನಾಗಿರಬೇಕು, ನಾವು ಸೌಖ್ಯವಾಗಿರಬೇಕು, ನಾವು ಆರೋಗ್ಯದಲ್ಲಿರಬೇಕು, ನಾವು ಆಶೀರ್ವಾದದಲ್ಲಿರಬೇಕು, ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಆತನು ಮಕ್ಕಳಾಗುವಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಓಕೆ, ನಾನು ಒಂದು ವಚನವನ್ನು ಓದ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಇದು ಎಲ್ಲರೂ ನಿಮಗೆ ಗೊತ್ತಿರುವಂಥ ಒಂದು ವಚನ ಭಾಗ. ಆದರೆ ಇನ್ನು ಮುಂದೆ ನಾನು ನಿಮ್ಮ ಹತ್ರ ಬೇಡುವಂಥದ್ದು ಏನಂದರೆ, ಇಲ್ಲಿ ಹೇಳುವಂಥ ವಚನಗಳನ್ನು ಸುಮ್ಮನೆ ಏನೋ ಸಲೀಸಾಗಿ ತೆಗೆದುಕೊಳ್ಬೇಡ್ರಿ. ಓಕೆ, ದೇವರ ವಾಕ್ಯವನ್ನು ನಾವು ಸಲೀಸಾಗಿ ತೆಗೆದುಕೊಳ್ಳದೇ ಇರುವಂಥವರು ಇಲ್ಲಿ ಬಂದಾಗ ಕೂಡ ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರಾಗಿರುತ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಏನೇನು ನೀವು ಮಾಡಲಿಕ್ಕೆ ಅಶಕ್ತರಾಗಿದ್ದೀರೋ ದೇವರ ವಾಕ್ಯ, ದೇವರ ಆತ್ಮನು ಎಲ್ಲವನ್ನೂ ಆತನು ಬಲಪಡಿಸಿ ನಿಮಗೆ ಆತನು ಕೊಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ದೇವರ ವಾಕ್ಯ ನಮಗೆಲ್ಲವನ್ನು ಕೊಡಲಿಕ್ಕೆ ಶಕ್ತವಾದದ್ದು. ಗಮನವಿಟ್ಟು ಕೇಳ್ರಿ. ಎಷ್ಟು ಕೇಳ್ತಿರೋ ಅದೇ ಪ್ರಮಾಣದಲ್ಲಿ ನೀವು ಹೊಂದಿಕೊಳ್ತೀರಿ. ಎಷ್ಟು ದೇವರ ವಾಕ್ಯಕ್ಕೆ ನೀವು ಪ್ರಮಾಣತೆಯನ್ನು ಕೊಡ್ತಿರೋ, ಕೇಳುವ ಪ್ರಮಾಣತೆ ಹೆಚ್ಚಿಸ್ಕೊಂಡ್ರೆ ಹೊಂದಿಕೊಳ್ಳುವಂಥ ಪ್ರಮಾಣತೆಯು ಕೂಡ ಹೆಚ್ಚಾಗ್ತದೆ. ಕೇಳುವಂಥ ಪ್ರಮಾಣ ಹೆಚ್ಚಾದರೆ ನಾವು ಆ ಹೊಂದಿಕೊಳ್ಳುವಂಥ ಸ್ವಸ್ಥತೆ ಸಹ ಅದೇ ಪ್ರಮಾಣದಲ್ಲಿರ್ತದೆ. ನಾವು ಕೇಳುವುದರಲ್ಲಿ 100ರಷ್ಟು ನಾವು ಪ್ರಮಾಣದಲ್ಲಿ ನಾವು ಸ್ವೀಕರಿಸಿದರೆ ಆ 100ರಷ್ಟು ಅದರ ಆಶೀರ್ವಾದ ಲಾಭಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ನಾವು ಕೇಳುವಂಥ ಪ್ರಮಾಣವನ್ನು ಹೆಚ್ಚಿಸಿಕೊಂಡ್ರೆ ನಾವು ನಮ್ಮ ನಂಬಿಕೆಯನ್ನು ಸಹ ನಾವು ಹೆಚ್ಚಿಸಿಕೊಳ್ತೇವೆ. ಹಲ್ಲೆಲೂಯಾ, ಆಮೆನ್. ಓಕೆ, ಸೊ ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ ಮತ್ತು 5ನೇ ಅಧ್ಯಾಯ 14ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಸೇರಿ ಓದೋಣವಾ? ಯಾರ್ಯಾರಿಗೆ ಓದೋಕೆ ಬರುತ್ತೋ ಓದ್ರಿ, ಯಾರಿಗೆ ಓದೋಕೆ ಬರಲ್ಲೋ ಪರವಾಗಿಲ್ಲ. ದೇವರ ಸ್ತೋತ್ರ, ನೀನೇನು ವಾಕ್ಯದಲ್ಲಿ ಇಟ್ಟಿಯೋ ಅದು ನನಗಾಗಿ ಅಂತ ಹೇಳ್ರಿ. ಓಕೆ, ರೈಟ್. ನಾನು ಕೇಳಿಸ್ಕೊಳ್ರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎಲ್ಲರೂ ಹೇಳ್ರಿ ಇನ್ನೊಂದ್ಸರಿ. ನೀವು ಲೋಕಕ್ಕೆ ಬೆಟ್ಟದ ಮೇಲೆ ಇರುವ ಪಟ್ಟಣವು ಮರೆಯಾಗಿರಲಾರದು. ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ.
ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ. ಓಕೆ, ಇನ್ನೊಬ್ರು ನೋಡ್ರಿ, ನಿಮ್ಮ ಬೆಳಕು. ಗಟ್ಟಿ ಅವ್ರು ನೋಡಿ ಹೇಳ್ರಿ, ನನ್ನ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ನೋಡ್ಬೇಡ್ರಿ ಅಲ್ಲಿ ಅವ್ರ ಮನುಷ್ಯರು ನೋಡ್ರಿ, ಯಾರ ಹತ್ರ ಮಾತಾಡ್ತಿದ್ರು ಅವ್ರು ನೋಡಿ ಹೇಳ್ರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಓಕೆ, ಆಮೇಲೆ ಸೊ ಇಲ್ಲಿ ವಾಕ್ಯದಲ್ಲಿ ಇಲ್ಲಿ 3 ಪದಗಳನ್ನು ಓದಿದ್ದೇವೆ, 14, 15, 16. 3 ಪದಗಳಲ್ಲಿ ಮೊದಲನೇ ಪದ ಹೇಳ್ತದೆ, ನೀವು ಬೆಳಕಾಗಿದ್ದೀರಿ. ಕೇವಲ ನೀವು ಬೆಳಕು ಅಂತ ಹೇಳ್ತಾ ಇಲ್ಲ, ನೀವು ಲೋಕಕ್ಕೆ ಬೆಳಕು. ಆಮೇನ್, ಹಲ್ಲೆಲೂಯ. ಅದಾದ ನಂತರ ಯಾರು ದೀಪವನ್ನು, ಅಂದರೆ ದೀಪದ ಬಗ್ಗೆ ಮಾತನಾಡ್ತದೆ, ಅಂದರೆ ಮತ್ತೆ ಪುನಃ ಆ ಒಂದು ಬೆಳಕು. ಇವಾಗ ನೋಡ್ರಿ, ಬೆಳಕು ಅನ್ನೋದು ಮಾಧ್ಯಮ, ಓಕೆನಾ. ಮೂಲ ಬಂದ್ಬಿಟ್ಟು ಒಂದು ಸೋರ್ಸ್ ಇರ್ತದೆ, ಅಂದರೆ ಸೂರ್ಯನು. ಓಕೆ, ಸೂರ್ಯನು ಪ್ರಾರಂಭ ಬೆಳಕಿಗೆ, ರೈಟ್. ಬೆಳಕು ಬಂದ್ಬಿಟ್ಟು ಒಂದು ಮಾಧ್ಯಮ ಮಧ್ಯದಲ್ಲಿ. ಓಕೆ, ಭೂಮಿಗೆ ಬೆಳಕು ಬೇಕು, ಸೂರ್ಯನು ಬೆಳಕು ಕೊಡುತ್ತಾನೆ, ಆದರೆ ಬೆಳಕು ಅಲ್ಲಿಂದ ಇಲ್ಲಿಗೆ ಪ್ರಯಾಣಿಸ್ತದೆ, ಭೂಮಿಯ ಮೇಲೆ ಅದು ಬಡಿತದೆ, ಸರಿನಾ. ವಾಕ್ಯ ಹೇಳುತ್ತೆ, ನಾವೆಲ್ಲರೂ ಬೆಳಕಾಗಿದ್ದೇವೆ, ನಾವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೇವೆ, ನಾವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೇವೆ. ಆಮೇನ್, ಅಲ್ಲಿ ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ಲೋಕಕ್ಕೆ ಬೆಳಕಾಗಿದ್ದೆ, ನೀನು, ನಾನು, ನಾವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೀವಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಎಲ್ಲರೂ ಲೋಕಕ್ಕೆ ಬೆಳಕು ಅಂತ ಹೇಳಿಲ್ಲ ಯೇಸು ಸ್ವಾಮಿ, ಎಲ್ಲರೂ ಬೆಳಕು ಆಗಬೇಕಂತ ಆತನ ಆಸೆ ತವಕ. ಅದಕ್ಕಾಗಿ ಅವರು ಬೆಳಕಾಗುವುದಕ್ಕಾಗಿ ನಿಮ್ಮನ್ನು ನಮ್ಮನ್ನು ಆಗಲೇ ಆತನು ಕರೆದಿದ್ದಾನೆ, ನೇಮಿಸಿದ್ದಾನೆ, ಬೆಳಕಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ, ಅಲ್ಲಿ ಏನು ಹೇಳ್ತದೆ ನೋಡೋಣ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ಏನು ಹೇಳ್ತದೆ? ಇದಲ್ಲದೆ ದೇವರು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆ ಎಂದು ನಾವು ಬಲ್ಲೆವು. ಓಕೆ, ಏನಂತ ಹೇಳ್ತದೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳನ್ನು ಒಟ್ಟಾಗಿ ಸಂಭವಿಸುತ್ತವೆ ಎಂದು ನಾವು ಬಲ್ಲೆವು. ಓಕೆ, ದೇವರನ್ನು ಪ್ರೀತಿಸುವವರಿಗೆ ಯಾವಾಗಲೂ ಒಳ್ಳೆಯದಾಗ್ತದೆ, ಅದೇ ಅದರ ಅರ್ಥ. ಯೇಸುವನ್ನು ಪ್ರೀತಿ ಮಾಡುವವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಅನ್ನುವಂಥ ಒಂದು ವಿಷಯವನ್ನು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೆಲವೊಂದು ಸರಿ ಏನು ಮಾಡ್ತೀವಿ, ದೇವ್ರು ಯಾಕನ್ನ ಈ ಕಷ್ಟ ಕೊಟ್ಟನು, ದೇವ್ರು ಯಾಕನ್ನ ಹಿಂಗೆ ಮಾಡಿದ್ನು, ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದ, ಇಂಥವೆಲ್ಲ ಪ್ರಶ್ನೆಗಳು ನಾವು, ಅದು ಸೈತಾನು ತಂದಂಥ ಸುಳ್ಳಿಗೆ ನೀವು ಕಿವಿಗೊಟ್ಟು ಅದನ್ನು ನೀವು ರಿಪೀಟ್ ಮಾಡ್ತಾ ಇದ್ದೀರಿ. ಯೇಸು ಸ್ವಾಮಿ ಕೆಟ್ಟದ್ದಕ್ಕೆ ಮೂಲ ಅಲ್ಲ, ಕಾರಣನಲ್ಲ. ಯೇಸು ಸ್ವಾಮಿ ಅನಾರೋಗ್ಯಕ್ಕೆ ಕಾರಣನಲ್ಲ. ಯೇಸು ಸ್ವಾಮಿ ಯಾವುದೇ ಒಂದು ದರಿದ್ರತನಕ್ಕೆ, ರೋಗಕ್ಕೆ, ಯಾವುದೇ ಒಂದು ಕಷ್ಟಕ್ಕೆ ಆತನು ಕಾರಣನೂ ಅಲ್ಲವೇ ಅಲ್ಲ. ಆತನು ಜೀವ ಕೊಟ್ಟ ದೇವರು, ಆತನು ಆರೋಗ್ಯ ಕೊಟ್ಟ ದೇವರು, ಆತನು ಸಮಾಧಾನ ಕೊಟ್ಟ ದೇವರು, ಆತನು ಸಮೃದ್ಧಿಯನ್ನು ಕೊಟ್ಟ ದೇವರು, ಆತನು ಆಶೀರ್ವಾದವನ್ನು ಕೊಡುವಂಥ ದೇವರಾಗಿದ್ದಾನೆ. ಅದಕ್ಕೆ ಆತನು ಕಾರಣನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಪ್ರಶ್ನೆ ಒಂದು ವೇಳೆ ಬಂದರೆ ಅದನ್ನು ಬಾಯಿಂದ ಉಚ್ಚರಿಸಬೇಡ್ರಿ. ದೇವ್ರು ಯಾಕೆ ಇಷ್ಟು ಕಷ್ಟ ಕೊಟ್ಟ, ದೇವ್ರು ಯಾಕೆ ಕಷ್ಟ ತಂದ, ಈ ಪ್ರಶ್ನೆ ನೀವು ಬಾಯಿಂದ ಕೂಡ ಹೇಳಬೇಡ್ರಿ. ಅದು ಆ ಯೋಚನೆ ಯಾರ್ದು ಗೊತ್ತಾ? ಅದು ಸೈತಾನ್ದು. ಯಾಕೆ ಆ ಯೋಚನೆ ಬರ್ತದೆ? ನೀನು ದೇವರಿಂದ ಆಶೀರ್ವಾದವಾಗಿ ಇರಬಾರದು ಎಂಬುದಾಗಿ, ನಿನ್ನಲ್ಲಿ ಆ ಕಷ್ಟಗಳು ಹಾಗೆ ಮುಂದುವರಿಬೇಕೆಂಬುದಾಗಿ ನಿನ್ನ ಬಾಯಿಂದ ಅವನು ಹೊರಡುವಂತೆ ನಿನ್ನ ಕಿವಿಯಲ್ಲಿ ಅವನು ಊದುತ್ತಾನೆ. ಅವನು ಕತ್ತಲು ಊದುತ್ತಾನೆ ನಿನ್ನ ಕಿವಿಯಲ್ಲಿ, ಅವನು ಅನಾರೋಗ್ಯ ಊದುತ್ತಾನೆ, ಅವನು ಇನ್ನೊಬ್ಬರ ಬಗ್ಗೆ ದೂರು ಹೇಳಿ ಅಸಮಾಧಾನ ಊದುತ್ತಾನೆ, ಸಮಸ್ಯೆ ತರ್ತಾನೆ, ಕಷ್ಟ ತರ್ತಾನೆ. ಯಾರಿದೆಲ್ಲ? ಕಳ್ಳನು ಕದಿಯುವುದಕ್ಕೆ, ಕೊಲೆ ಮಾಡಲಿಕ್ಕೆ, ನಾಶನ ಪಡಿಸಲಿಕ್ಕೆ ಬರುತ್ತಾನೆ. ಆದರೆ ನಾನಾದರೂ ಜೀವವನ್ನು, ಸಮೃದ್ಧಿ ಅಂತ ಜೀವವನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇವಾಗ ಹೋರಾಟ ಒಳ್ಳೆಯದ್ರು ಕೆಟ್ಟದ್ರ ನಡುವೆ ಅಲ್ಲ, ಆಗಲೇ ನಾವೆಲ್ಲ ಹೊಂದಿಕೊಂಡಿದ್ದೇವೆ. ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದಗಳಿಂದ ನಾವು ಆಗಲೇ ಆಶೀರ್ವಿಸಲ್ಪಟ್ಟಿದ್ದೇವೆ. ಅಲೋ, ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನೀವು ಆಮೇಲೆ ಹೇಳಬೇಕು. ಕ್ರಿಸ್ತನಲ್ಲಿ ಆಗಲೇ ಎಲ್ಲ ಆರೋಗ್ಯ ನಾವು ಹೊಂದಿಕೊಂಡಿದ್ದೇವೆ. ಯೇಸು ಸ್ವಾಮಿ ಅದಕ್ಕೆ ಶಿಲುಬೆ ಮೇಲೆ ಹೋದ್ರಿ.
ಯೇಸು ಸ್ವಾಮಿ ನಿಮ್ಮ ಆರೋಗ್ಯಕ್ಕಾಗಿ ಶಿಲ್ಬೆ ಮೇಲೆ ಹೋದ. ನಿಮಗೆ ಕೊಡಬಾರ್ದಂಥದ್ದು ಹೋಗಲಿಲ್ಲ. ಆತನು ಯಾವುದೂ ಹಿಡ್ಕೊಂಡು ನಿಂತಿಲ್ಲ. ಯಾವ ಒಂದು ಆತನು ಏನೋ ಆರೋಗ್ಯವನ್ನು ಹಿಡ್ಕೊಂಡು ನಿಂತಿಲ್ಲ, ಸಂತೋಷವನ್ನು ಹಿಡ್ಕೊಂಡು ನಿಂತಿಲ್ಲ. ಕೊಡ್ಲಾ ಬೇಡ ಅಂತ ಆತನು ಏನಂತಾರೆ, ಆತನ ಹಿಂದೆ ಮುಂದೆ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಎಲ್ಲವನ್ನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಯಾವತ್ತು ಶಿಲುಬೆ ಮೇಲೆ ಸತ್ತನೋ, ತೀರಿತು ಅಂತ ಹೇಳಿದ್ನೋ, ಅಲ್ಲಿ ತೀರಿತು ಅಂತ ಹೇಳಿದಾಗ ಎಲ್ಲವೂ ತೀರಿತು. ಅಂಧಕಾರ ಶಕ್ತಿಗಳ ದೊರೆತನಗಳು ತೀರಿತು, ಮುಕ್ತಾಯವಾಯಿತು. ನನ್ನ ನಿನ್ನ ಮೇಲೆ ಅಂಧಕಾರ ಶಕ್ತಿಗಳ, ದುರಾತ್ಮ ಸೇನೆಗಳ ಶಕ್ತಿಗಳ, ಸೈತಾನ ಒಂದು ಅವನ ಆಯುಧಗಳು ನಮ್ಮ ಮೇಲೆ ಫಲಿಸುವುದೇ ಇಲ್ಲ. ಕೆಲವರು ಆಮೇಲೆ ಹೇಳ್ತಾ ಇಲ್ಲ, ಫಲಿಸ್ತಾ ಇದೆ ಅಂತ ಇದ್ದಾರೆ. ಆಮೇಲೆ ಹೇಳಿದ್ರೆ ಫಲಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಜೊತೆ. ಹಾಗೇ ಆಗಲಿ. ನಾನು ಹೇಳಿದೆ, ಅಂಧಕಾರ ಶಕ್ತಿಗಳು, ದುರಾತ್ಮ ಸೇನೆಗಳು, ಆ ಸೈತಾನ ಒಂದು ಅನಾರೋಗ್ಯಗಳು, ದರಿದ್ರತನಗಳು, ಅಸಮಾಧಾನಗಳು ನಮ್ಮ ಮೇಲೆ ಆಳುವುದಿಲ್ಲ. ಆಮೇನ್. ನೀವು ಘೋಷಿಸ್ಬೇಕ್ರಿ. ನೀವು ಘೋಷಿಸದೆ ಹೋದರೆ, ಹೋದ ವಾರ ನಾವು ನಂಬಿಕೆ ಬಗ್ಗೆ ಕಲ್ತೀವಿ. ನಮ್ಮ ದೇವರು ಅಭಿವೃದ್ಧಿಯನ್ನು ವೇಗವಾಗಿ ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ. ನಾನು ಇಲ್ಲಿ ಸ್ಟಿಕ್ಕರ್ ಯಾಕಾಗಿದ್ದೇನೆ ಅಂದರೆ ನೀವು ನೋಡಬೇಕು. ಓಕೆ, ಅದನ್ನು ಈ ವರ್ಷದಲ್ಲಿ ಮಾಡ್ತಾನಂತ ಹೇಳಿಲ್ಲ ನಾನು. ನಮ್ಮ ದೇವರು ಉದ್ಧಾರವನ್ನು, ಉನ್ನತಿಯನ್ನು ತರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ವೇಗವಾಗಿ ಮಾಡುತ್ತಾನೆ, ತಡ ಮಾಡೋದಿಲ್ಲ. ತಡ ಮಾಡ್ಬೇಕಂತಿದ್ದಿದ್ರೆ ಯೇಸು ಸ್ವಾಮಿ ಬರ್ತಾ ಇರಲಿಲ್ಲ. ಕೇಳಿಸ್ಕೊಳ್ರಿ, ಕೆಲವೊಂಥರ ఏమోలే దేవుడు ఏం పెట్టినాడో ఏమో, వెయిట్ చేస్తున్నాను నేను వెయిట్ చేయొద్దండಪ್ಪ. ವೆಯ್ಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿತ್ತು. ಹಳೆ ಒಡಂಬಡಿಕೆಯಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ಈಗ ಏನು ಮಾಡಬೇಕು? ಇವಾಗ ವೆಯ್ಟ್ ಮಾಡೋದಿಲ್ಲ. ಮತ್ತೆ ಏನು ಮಾಡಬೇಕು? ಬಾಯಿ ತೆರೆದು ಏನು ಶಿಲ್ಬೆ ಮೇಲೆ ಅದನ್ನು ಮಾಡಿದನೋ ಅದನ್ನು ಉಚ್ಚರಿಸ್ರಿ. ಆ ದೇವರ ವಾಗ್ದಾನವನ್ನು ಬಾಯಿಂದ ಅರಿಕೆ ಮಾಡ್ರಿ. ನಿಮ್ಮ ಮಕ್ಕಳ ಮೇಲೆ ಅರಿಕೆ ಮಾಡ್ರಿ. ದೇವರು ಏನು ಆರೋಗ್ಯ ಕೊಟ್ಟಿದ್ದಾನೋ, ನಾನು ಆತನ ಬಾಸುಂಡೆಗಳಿಂದ ಗುಣವಾದೆನು, ನಾನು ಆತನು ಹೊಂದಿದಂಥ ಗಾಯಗಳಿಂದ ನಾನು ಗುಣವಾದೆನು, ಬಿಡುಗಡೆ ಹೊಂದಿದೆನು. ಯಾವ ಅಂಧಕಾರ ಶಕ್ತಿಗಳು ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಮೇಲೆ, ಫೈನಾನ್ಸ್ ಮೇಲೆ ಆಳುವುದಿಲ್ಲ. ನಾನು ಅಭಿವೃದ್ಧಿ ಹೊಂದುತ್ತೇನೆ, ನಾನು ಮೇಲಕ್ಕೆ ಹೋಗಿದ್ದೇನೆ. ಹಲ್ಲೆಲೂಯಾ. ಪುನರುತ್ಥಾನ ಶಕ್ತಿ ನಮ್ಮಲ್ಲಿ ಆಳುತ್ತಾ ಇದೆ. ಯಾವ ಪವಿತ್ರಾತ್ಮನು ಯೇಸುವನ್ನು, ಸಮಾಧಿಯಲ್ಲಿ ಸತ್ತಂತ ಯೇಸುವನ್ನು ತಿರುಗಿ ಜೀವಕ್ಕೆ ಎಬ್ಬಿಸಿದನು, ಅದೇ ಪವಿತ್ರಾತ್ಮನು ನಿನ್ನಲ್ಲಿ, ನನ್ನಲ್ಲಿ ಆತನು ಆಳುತ್ತಾ ಇದ್ದಾನೆ. ಹಂಗಂದ್ರೆ ಎಲ್ಲೆಲ್ಲಿ ನಾವು ಹೋಗ್ತೀವೋ ಸತ್ತಂತ ವಿಷಯಗಳಿದ್ರೆ ಅಲ್ಲಿ ಜೀವ ಬರ್ತದೆ. ಎಲ್ಲೆಲ್ಲಿ ನಾನು ಹೋಗ್ತೀನೋ, ಕಷ್ಟ ಇದೆಯೋ ಅಲ್ಲಿ ಆ ಬಿಡುಗಡೆ ಸಿಗ್ತದೆ. ಎಲ್ಲೆಲ್ಲಿ ಬಂಧನ ಇದೆಯೋ, ನಾನು ಅಲ್ಲಿ ಹೋದರೆ ಅಲ್ಲಿ ಬಂಧನಗಳು ಬಿಡುಗಡೆ ಆಗ್ತದೆ. ಎಲ್ಲೆಲ್ಲಿ ಸೈತಾನು ಕಟ್ಟಿ ಹಾಕಿದನೋ ಅಲ್ಲಿ ಎಲ್ಲ ಒಂದು ಬಿಡುಗಡೆಗಳು ಅಲ್ಲಿ ಕಾಣುತ್ತೇವೆ. ಎಲ್ಲೆಲ್ಲಿ ಅಂಧಕಾರ ಶಕ್ತಿಗಳು, ಕತ್ತಲೆ ಶಕ್ತಿಗಳು ಕಾರ್ಯ ಮಾಡ್ತಿದ್ದೋ, ನಾನು ಎಲ್ಲಿದ್ದೀನೋ ಅಲ್ಲಿ ಬಿಡುಗಡೆ, ಬೆಳಕು, ಆಶೀರ್ವಾದ, ಸಂತೋಷ, ಸಮಾಧಾನ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮನ್ನು ಆತನು ಲೋಕಕ್ಕೆ ಬೆಳಕಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಲೋಕಕ್ಕೆ ಬೆಳಕು ಅಂದರೆ ಲೋಕದಲ್ಲಿ ಅಂಧಕಾರವು ತುಂಬಿ ತುಳುಕ್ತಾ ಇದೆ. ಕೆಲವರು ಹೇಳ್ತಾರೆ, ಅಣ್ಣ ನನಗೆ ಆ ಕಾಲಿನಲ್ಲಿ, ಆ ವಟಾರದಲ್ಲಿ ಹೋಗ್ಬೇಕಂದ್ರೆ ನನಗೆ ಭಯ ಆಗ್ತದಣ್ಣ. ಅಲ್ಲಿ ಎಲ್ಲರೂ ಎಲ್ಲ ವಿಗ್ರಹಾರಾಧನೆ ಮಾಡೋರು, ಅಂಧಕಾರದಲ್ಲಿರೋರು, ಅಲ್ಲಿ ಕತ್ತಲೆ ಅಣ್ಣ, ಭಾಳ ಕಷ್ಟ ಇದೆ ಅಣ್ಣ, ಅಲ್ಲಿ ಭಾಳ ಸಮಸ್ಯೆ ಇದೆ ಅಣ್ಣ. ಇಲ್ಲ, ಬೆಳಕಿನ ಕೆಲಸನೇ ಅದು. ಕತ್ತಲೆಯನ್ನು ನಿರ್ಮೂಲ ಮಾಡುವಂಥ ಕೆಲಸವೇ ಬೆಳಕಿನದು. ಮತ್ತು ದೇವರು ನಿಮ್ಮನ್ನು ಲೋಕಕ್ಕೆ ಬೆಳಕಾಗಿ ಕರೆದಿದ್ದಾನೆ. ನೀನು ಎಂಥ ಒಂದು ಕಣಿವೆಯಲ್ಲಿರು, ನೀನು ಎಂಥ ಒಂದು ಕಷ್ಟದಲ್ಲಿರು, ನೀನು ಎಂಥ ಒಂದು ಪರಿಸ್ಥಿತಿಯಲ್ಲಿರು, ದೇವರು ನಿನ್ನನ್ನು ಬೆಳಕಾಗಿಟ್ಟಿದ್ದಾನೆ. ಪಕ್ಕದಲ್ಲಿ ನೋಡ್ರಿ, ನೀನು ಲೋಕಕ್ಕೆ ಬೆಳಕು. ಗಟ್ಟಿ ಹೇಳ್ರಿ, ನಂಬಿಕೆಯಿಂದ ಹೇಳ್ರಿ, ನೀನು ಲೋಕಕ್ಕೆ ಬೆಳಕು. ಕತ್ತಲೆಯನ್ನು ತೊಲಗಿಸುವಂಥ ಬೆಳಕು ನೀನೇ. ಆರೋಗ್ಯ ತರುವಂಥ ಬೆಳಕು ನೀನೇ. ಆಶೀರ್ವಾದ ಬಿಡುಗಡೆ ಮಾಡುವಂಥ ಬೆಳಕು ನೀನೇ. ಕೆಲವರು ಯಾಕೋ ಬಾಯಿ ತೆಗಿತಾ ಇಲ್ಲ. ಓಕೆ, ಕತ್ತಲೆ ಹೊರಗೆ ಬರಂಗಿಲ್ಲ, ಬಚ್ಚಿಟ್ಕೊಂಡಿರ್ತದೆ. ಬೆಳಕು ಏನು ಮಾಡ್ತದೆ? ಸಂದನಾಗಿಂದ ದೂರಿ ಬರ್ತದೆ. ಅಂದರೆ ಮುಂದಕ್ಕೆ ಹೋಗ್ಬೇಕು. ಬೆಳಕು ಅಂತ ಹೇಳಿದ್ರೆ ಉಚ್ಚಾರಣೆ ಮಾಡಬೇಕು. ನಂಬಿಕೆ ಅಂದರೆ, ನಿಮಗೆ ನಂಬಿಕೆ ಇದ್ದರೆ ಯೇಸುವಿನ ಮೇಲೆ ಬಾಯಿ ತೆಗೆದು ಬಿಡುಗಡೆ ಮಾಡಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಮೇಲಾಗಿಟ್ಟಿದ್ದಾನೆ, ಕೀಳಾಗಿಟ್ಟಿಲ್ಲ. ನೀವು ಕಿರೀಟವಾಗಿದ್ದೀರಿ, ಬಾಲವಾಗಲ್ಲೇ. ನೀವು ಉನ್ನತದಲ್ಲಿದ್ದೀರಿ, ನೀವು ಕೆಳಮಟ್ಟದಲ್ಲಿಲ್ಲ. ಹಲ್ಲೆಲೂಯಾ. ಓಕೆ, ನಾವು ನೋಡ್ತೇವೆ ಯೆರೆಮೀಯ 1:5 ವಚನ. ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ. ಎಲ್ಲರೂ ಹೇಳ್ರಿ, ದೇವರು ವೇಗವಾಗಿ ನಮ್ಮನ್ನು
ಮೇಲಕ್ಕೆ ಉನ್ನತಕ್ಕೆ ಎತ್ತಿದ್ದಾನೆ. ಮುಂದಿನ ವಚನ ಓದ್ಕೊಳ್ಳೋಣ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 28ರಿಂದ 30 ವಚನ. ಸೊ ಮುಂದಿನ ವಚನ 29 ನೋಡ್ರಿ, ನನ್ನಿಂದ ಓದ್ಬೋದು ನೀವು. ಆತನು ಅನೇಕ ಸಹೋದರರಲ್ಲಿ ತನ್ನ ಮಗನು ಜ್ಯೇಷ್ಠ ಪುತ್ರನಾಗಿರುವ ಯೇಸು ತಾನು ಯಾರನ್ನು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವಂತೆ ಮೊದಲೇ ನೇಮಿಸಿದನು. ಹಲ್ಲೆಲೂಯ. ನೀವೆಲ್ಲರೂ, ಇದನ್ನ ತಾತ್ಪರ್ಯ ನಾನು ನಿಮ್ಗೆ ಹೇಳ್ತೇನೆ, ನೀವೆಲ್ಲರೂ ಸಹ ಜ್ಯೇಷ್ಠ ಪುತ್ರ, ತಂದೆಯ ಮೊದಲನೇ ಮಗ ಯೇಸು ಸ್ವಾಮಿ. ಈ ಭೂಲೋಕಕ್ಕೆ ನಮ್ಮ ಒಂದು ಸಹೋದರ, ನಮಗೆ ದೊಡ್ಡಣ್ಣ, ಜ್ಯೇಷ್ಠ ಪುತ್ರನು. ಈ ತಂದೆಯ ಜ್ಯೇಷ್ಠ ಪುತ್ರನು ಯಾರು? ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಯ ಮಗನ ಸಾರೂಪ್ಯವನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಆತನು ನೇಮಿಸಿದ್ದಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ಯೇಸುವಿನಂತೆ ಕಾಣ್ತಾ ಇದ್ದೀರಿ. ನೋಡಿ ಹೇಳ್ರಿ. ಇವಾಗ ಕೆಲವೊಂದ್ಸರಿ ನಾವು ಅಣ್ಣನ ನೋಡಿ ಅಣ್ಣ ತಮ್ಮದಿರ್ತಾರೆ, ಗುರುತಿಸಿ ನಾವು ಹೇಳ್ತೇವೆ, ಇವನು ನಿಮ್ಮ ಅಣ್ಣ ಇದ್ದಂಗೆ ಇಲ್ಲ, ಇವ್ ನಿಮ್ಮ ತಮ್ಮ ಇದ್ದಂಗೆ ಇಲ್ಲ ಅಂತ ನಾವೇನು ಮಾಡ್ತೀವಿ? ಟೀಕೆ ಮಾಡ್ತೀವಿ ಅಥವಾ ಅದನ್ನು ಹೇಳ್ತೀವಿ. ಆದರೆ ಇನ್ನೊಂದ್ಸರಿ ಕೆಲವೊಂದ್ಸರಿ ಏನು ಮಾಡ್ತೀವಿ, ನಮ್ಗೆ ಗೊತ್ತಿರಲ್ಲ ಅವ್ರು ಒಂದೇ ತಾಯಿಗೆ ಅಥವಾ ತಂದೆ ಹುಟ್ಟಿದಾರಂತೆ. ನಾವು ಹೇಳ್ತೀವಿ, ಇವ್ರು ನಿಮ್ಮ ತಮ್ಮನಾ, ಇವ್ರು ನಿಮ್ಮ ಅಣ್ಣನಾ, ಇವ್ರು ನಿಮ್ಮ ತಂಗಿನಾ, ಇವ್ರು ನಿಮ್ಮ ಅಕ್ಕನ ಅಂತ ನಾವು ಗುರುತಿಸ್ತೀವಿ ಹೋಲಿಕೆಗಳನ್ನು ನೋಡಿ. ಅರ್ಥ ಆಗುತ್ತಾ? పోలికలను చూసి మేము గుర్తుపడతాం, వీళ్ళు మీ ఒక అన్న తమ్మ చెల్లెలు అక్క ಅಂತ ನಾವು ಗುರುತಿಸ್ತೇವೆ. ಹೋಲಿಕೆಗಳು. ನಾವು ಯೇಸುವಿನ ಹೋಲಿಕೆಯಲ್ಲಿ ನಾವು ಮಾಡಲ್ಪಟ್ಟಿದ್ದೇವೆ. ಆತನಂತೆ ಆಗುವುದೇ ಆತನ ನಮ್ಮ ಒಂದು ಮುಖ್ಯ ಗುರಿ. ಹಲ್ಲೆಲೂಯ. ಅಂದ್ರೆ ನಾವು ಪ್ರಯಾಸ ಮಾಡೋದು ಬೇಕಾಗಿಲ್ಲ. ಯೇಸುವಿನ ಒಂದು ಸಾರೂಪ್ಯದಲ್ಲಿ ನಾವು ಉಂಟು ಮಾಡಲ್ಪಟ್ಟು ಯೇಸುವಿನ ಒಂದು ಹೋಲುವಿಕೆಯಲ್ಲಿ ನಾವು ಮಾಡಲ್ಪಟ್ಟಿದ್ದೇವೆ. ನಮ್ಮ ಆತ್ಮ, ಪವಿತ್ರ ಆತ್ಮ ಒಂದೇ ರೀತಿಯ ಕಾಣ್ತದೆ, ಯೇಸುವಿನ ಆ ರೀತಿಯಲ್ಲಿ ಕಾಣ್ತದೆ. ಹಲ್ಲೆಲೂಯ. ಸೈತಾನ್ ನಮ್ಮನ್ನು ನೋಡುವಾಗ, ಓ ದೇವರ ರಕ್ತದಿಂದ ತೊಳೆಯಲ್ಪಟ್ಟ ಮಗನು, ಆತನ ಸ್ವರೂಪದಲ್ಲಿ ಮಾಡಲ್ಪಟ್ಟವನು, ಆತನ ಹೋಲುವಿಕೆಯಲ್ಲಿದ್ದಾನೆ, ಇವನ ಹತ್ರ ಹೋಗೋದೇ ಬೇಡ ಅಂತ ಅವನಿಗೆ ಭಯ. ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ಪಡಲಿಕ್ಕೆ ಪ್ರಯತ್ನ ತರ್ತಾನೆ. ನಾವು ಭಯಪಡಲಿಕ್ಕೆ ಅನೇಕ ಒಂದು ಪ್ರಯಾಸಗಳನ್ನು ಮಾಡ್ತಾನೆ. ಸುಳ್ಳುಗಳನ್ನು ಹೇಳ್ತಾನೆ, ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ, ವಾಕ್ಯದಿಂದ ದೂರ ತೆಗೆದುಕೊಂಡು ಹೋಗ್ತಾನೆ, ದೇವಜನರಿಂದ ದೂರ ತೆಗೆದುಕೊಂಡು ಹೋಗ್ತಾನೆ, ಕೇರ್ಸಲ್ ಬರಂಗೆ ಮಾಡಲ್ಲ, ಫಾಸ್ಟಿಂಗ್ ಪ್ರೇ ಬರಂಗೆ ಮಾಡಲ್ಲ, ಭಯ ಹುಟ್ಟಿಸ್ತಾನೆ ಅವೆಲ್ಲ ಮಾಡಿ. ಆಮೆನ್. ಹಲ್ಲೆಲೂಯಾ. ಓಕೆ, ಇಲ್ಲಿ ನಾವು ಆತನ ಮಗನಂತೆ ಆಗುವುದೇ ನಮ್ಮ ಒಂದು, ಅದಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ. ಎಲ್ಲಡ್ರಿ, ಮಗನಂತೆ ಆಗುವುದಕ್ಕಾಗಿ ದೇವರು ನನ್ನನ್ನು ಮೊದಲೇ ನೇಮಿಸಿದ್ದಾನೆ. ದೇವರ ಲಿಸ್ಟಲ್ಲಿ ಕೇಳಿಸ್ಕೊಳ್ಳಿ, ದೇವರ ಲಿಸ್ಟಲ್ಲಿ ಮೊದಲನೇ ಹೆಸರು ನೀನೇ ಮೊದಲು ನಿಮ್ಮನ್ನೇ ನೇಮಿಸಿರೋದು. ಎಲ್ ಶಡೈ ಚರ್ಚನ್ನೇ ನೇಮಿಸಿರೋದು. ದೇವರು ನಂಬಿದಂಥ ಮಕ್ಕಳನ್ನೇ ಅದನ್ನು ನೇಮಿಸಿರೋದು. ಏನಂತ ನೇಮಿಸಿದ್ದಾನೆ? ನೀವು ಮಗನ ಸಾರೂಪ್ಯವನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ ನೇಮಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೈತಾನನು ನಮ್ಮನ್ನು ನೋಡಿ ಭಯಪಡುತ್ತಾನೆ. ಇವತ್ತು ಯಾರಾದರೂ ದೇವರಿಗೂ ಆತನ ಸುವಾರ್ತೆಗೂ ಆತನೊಂದು ಪ್ರಾರ್ಥನೆಗೂ ಆತನೊಂದು ಕೆಲಸಕ್ಕೆ ಮಿತಿ ಹಾಕುವವರು ಯಾರಾದರೂ ಇದ್ದರೆ ಅದು ಸೈತಾನಲ್ಲ, ದುರಾತ್ಮ ಅಲ್ಲ, ಯಾರೂ ಅಲ್ಲ, ಅದು ನಾವೇ ದೇವರ ಒಂದು ಆ ಸಾರೂಪ್ಯ, ನಮ್ಮಲ್ಲಿರುವಂಥ ಸಾರೂಪ್ಯನ ನಾವು ಮಿತಿಗೊಳಿಸ್ತೇವೆ. ಸೈತಾನ ಸುಳ್ಳು ಕೇಳಿ, ಸೈತಾನ ತರುವಂಥ ಮೋಸಗಳ ಮಾತುಗಳನ್ನು ಕೇಳಿ ನಾವು ಮಿತಿಗೊಳಿಸ್ತೇವೆ. ವಿ ಲಿಮಿಟ್ ಅವರ್ ಸೆಲ್ಸ್. ನಾವು ಯಾರ ಸಾರೂಪ್ಯದಲ್ಲಿ ಮೊದಲೇ ನೇಮಿಸಲ್ಪಟ್ಟಿದ್ದೇವೆ? ಮಗನ ಯೇಸು ಸ್ವಾಮಿ ಒಂದು ಸಾರೂಪ್ಯದಲ್ಲಿ ನಾವು ಮೊದಲೇ ನೇಮಿಸಲ್ಪಟ್ಟಿದ್ದೇವೆ. ಎಲ್ಲರ ಪಕ್ಕದಲ್ಲಿ ನೋಡ್ರಿ, ನೀನು ಮೊದಲೇ ಹುಟ್ಟುವುದಕ್ಕಿಂತ ಮುಂಚೆಲೇ, ತಾಯಿಯ ಗರ್ಭದಲ್ಲಿ ಬರೋಕ್ಕೆ ಮುಂಚೆನೆ ನೇಮಿಸಲ್ಪಟ್ಟಿದ್ದೆ. ಮಗನ ಸಾರೂಪ್ಯವನ್ನು ಹೊಂದುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೆ. ಯೇಸುವಿನ ಸಾರೂಪ್ಯವನ್ನು ಹೊಂದುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೆ. ಯಾರಾದರೂ ನಿನ್ನ ನೋಡಿದ್ರೆ, ಇವರು ಯೇಸುವಿನಂತೆ ಇದ್ದಾರಲ್ಲ, ಶಿಷ್ಯರು ನೋಡಿ ಹೇಳಿದ್ರಲ್ಲ, ಇವರು ಯೇಸುವನ್ನು ಹಿಂಬಾಲಿಸುವವರಿದ್ದಂಗಿದ್ದಾರೆ, ಇವರು ಗಲಿಲಾಯದವರಲ್ಲ, ಇವರು ಕ್ರಿಸ್ತನನ್ನು ಹಿಂಬಾಲಿಸುವವರಲ್ಲ ಅಂತ ಹೊರಗಿನ ಜನ ಗುರುತಿಸ್ತಾರೆ. ನಮ್ಮನ್ನು ಸಹ ಹಾಗೆ ಗುರುತಿಸ್ತಾರೆ. ಯಾಕೆ? ನಾವು ಮಗನ ಸಾರೂಪ್ಯವನ್ನು ಹೊಂದುವಂತೆ ಮೊದಲೇ ನೇಮಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಓಕೆ, ಇಲ್ಲಿ ಹೇಳ್ತದೆ, ಇದಲ್ಲದೆ ಯಾರನ್ನು ಮೊದಲೇ ನೇಮಿಸಿದನೋ ಅವರನ್ನು ಕರೆದನು. ಮೊದಲು ಲಿಸ್ಟ್ ಮಾಡ್ಕೊಂಡ, ನೇಮಿಸ್ದ. ಇವಾಗ ನೇಮಿಸಿದವ್ರನ್ನ ಏನು ಮಾಡ್ದ? ಕರೆದ. ನಿಮ್ಮೆಲ್ಲರನ್ನು ಕರೆದಿದ್ದಾನೆ.
ಓಕೆ, ನೇಮಿಸಿದ್ದಾನೆ. ಮೊದಲು ತಾಯಿಯ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ, ನೀನು ಹುಟ್ಟೋದಕ್ಕಿಂತ ಮುಂಚೆ. ಯಾಕಂದರೆ ಯೆರೆಮೀಯ ಗ್ರಂಥದಲ್ಲಿದೆ, ನಾನು ಓದ್ಲಿಕ್ಕೆ ಹೋಗ್ತಾ ಇಲ್ಲ. ಆತನ ಹೇಳ್ತಾನೆ, ನೀನು ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಅರಿತಿದ್ದೇನೆ. ಆಮೇನ್ 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 ಹೇಳ್ರಿ. ಯಾರ್ಯಾರು ಇಲ್ಲಿ ಇದ್ದೀರೋ ಅವ್ರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್, ಇಲ್ಲಂದ್ರೆ ನೋಮೇನ್ ಹೇಳ್ರಿ. ಒಪ್ಕೊಳ್ತೀರ ನನ್ನ ಜೊತೆ? ನೀವು ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮುಂಚೆನೆ ದೇವರು ನಿಮ್ಮನ್ನು ತಿಳಿದಿದ್ದಾನೆ. ಯೆರೆಮೀಯ ಹೇಳ್ತಾನೆ, ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಬರುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ತಿಳಿದಿದ್ದೇನೆ. ನಾನು ನಿನ್ನನ್ನು ನೇಮಿಸಿದ್ದೇನೆ, ನಾನು ನಿನ್ನನ್ನು ಶುದ್ಧ ಮಾಡಿದ್ದೇನೆ, ನಾನು ನಿನ್ನನ್ನು ಕಳುಹಿಸಿದ್ದೇನೆ. ಏನಕ್ಕೆ ಕಳಿಸಿದ್ದೇನೆ? ಯೆರೆಮೀಯ ಹೇಳ್ತಾನೆ, ನೀನು ಅನೇಕ ದೇಶಗಳಿಗೆ ನೀನು ಪ್ರವಾದಿಯಾಗಿದ್ದೆ. ಎಲ್ಲ ಹೇಳ್ರಿ, ಅನೇಕ ದೇಶಗಳಿಗೆ ಪ್ರವಾದಿಯಾಗಿದ್ದೆ. ಇಲ್ಲಿ ಕೂಡ ನೋಡಿದ್ವಿ, ನಾವು ಬೆಳಕಾಗಿದ್ದೇವೆ. ಯಾವುದಕ್ಕೆ ನಾವು ಬೆಳಕಾಗಿದ್ದೇವೆ? ಅನೇಕರಿಗೆ, ಲೋಕಕ್ಕೆ ಬೆಳಕಾಗಿದ್ದೇವೆ. ಅಲ್ಲಿ ಸಹ ಹೇಳ್ತಾನೆ, ದೇಶಗಳಿಗೆ ನೀನು ಪ್ರವಾದಿಯಾಗಿದ್ದೆ ಅಂತ ಹೇಳ್ತಾನೆ. ಎರಡು ಒಂದೇ ಥರ ಹೋಲ್ತದಲ್ಲ? ಆಮೇನ್, ಹಲ್ಲೆಲೂಯಾ. ಲೋಕಕ್ಕೆ ಬೆಳಕು, ಮತ್ತು ಇಲ್ಲಿ ಪ್ರವಾದಿಗೆ ಹೇಳ್ತಾನೆ, ನೀನು ಅನೇಕ ದೇಶಗಳಿಗೆ ಪ್ರವಾದಿಯಾಗಿದ್ದೆ. ಪ್ರವಾದಿ ಅಂದರೆ ನಾವು ಅಂದ್ಕೊಳ್ತೀವಿ ಏನೋ ಸ್ವಲ್ಪ ಹೆಚ್ಚಿನದು, ಏನೋ ಜಾಸ್ತಿ ಇರಬೇಕು, ಏನೋ ಇದಿರಬೇಕು, ಅದಿರಬೇಕು. ಇಲ್ಲ ಇಲ್ಲ ಇಲ್ಲ. ಪ್ರವಾದಿ ಅಂದರೆ ಆತನು ದೇವರ ವಾಕ್ಯವನ್ನು ಘೋಷಿಸುವವನು, ಬಾಯಿ ತೆರೆದು ಮಾತನಾಡುವವನು. ನಾವೆಲ್ಲರೂ ಪ್ರವಾದಿಗಳೇ. ವಿಶ್ವಾಸ ಇದ್ದವರು ಅವರು ಪ್ರವಾದಿಗಳು. ಅವ್ರು ಏನು ಮಾಡಬೇಕು? ದೇವರು ಏನು ನುಡಿ ಅಂತ ಹೇಳ್ತಾನೋ ಅದನ್ನು ನುಡಿಬೇಕು. ಆತನ ವಾಕ್ಯದಲ್ಲಿ ಆತನು ಏನು ಮಾತನಾಡುವಂತ ಆಜ್ಞಾಪಿಸ್ತಾನೋ ಅದನ್ನು ಮಾತನಾಡಬೇಕು. ನೀವು ಮಾತನಾಡಿದಾಗ ನಿಮಗೊಂದೇ ಅಲ್ಲ, ಅದು ಇಡೀ ದೇಶಕ್ಕೆ ಅದು ಆಶೀರ್ವಾದವಾಗಿದೆ, ಇಡೀ ವಠಾರಕ್ಕೆ ಆಶೀರ್ವಾದವಾಗಿದೆ, ಇಡೀ ಕುಟುಂಬದ ಜನರಿಗೆ ಆಶೀರ್ವಾದವಾಗಿದೆ, ಇಡೀ ರಕ್ಷಣೆ ಹೊಂದದೇ ಇರುವಂಥ ನಿಮ್ಮ ಕುಟುಂಬಸ್ಥರಿಗೆ ಅದು ಆಶೀರ್ವಾದವಾಗಿದೆ. ಸೊ ಪ್ರಾರ್ಥನೆಯಲ್ಲಿ ನಾವು ಏನು ಮಾಡ್ತೀವಿ? ನಾವು ಬೇಡದಲ್ಲದೆ, ದೇವರೇ ನನ್ನ ಕುಟುಂಬವನ್ನು ರಕ್ಷಿಸು, ಓ ದೇವರೇ, ಓ ದೇವರೇ. ಗೋಳಾಡುವುದಿಲ್ಲ, ನಾವು ಅರಿಕೆ ಮಾಡ್ತೇವೆ, ನಾವು ಘೋಷಿಸ್ತೇವೆ, ದೇವರ ವಾಕ್ಯವನ್ನು ಘೋಷಿಸ್ತೇವೆ. ಯಾಕೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕು ಹರಡುತ್ತೀರಿ, ಅದನ್ನು ಯಾರು ನಿಲ್ಲಿಸಲಿಕ್ಕಾಗಲ್ಲ. ಅದಕ್ಕೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಮೇನ್. ಈ ವರ್ಷದಲ್ಲಿ ನಾನು ಹೇಳಿದೆ, ನಾವು ಎಂಥ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ? ವೇಗವಾಗಿ ಮೇಲಕ್ಕೆ ಎತ್ತುವ, ಉನ್ನತಿಗೆ ತರುವಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಬೆಳಕನ್ನು ಏನು ಮಾಡ್ತಾರಂತೆ? ದೀಪನ ಏನು ಮಾಡ್ತಾರಂತೆ? ಹಚ್ಚಿ ಏನು ಮಾಡ್ತಾರೆ? ಯಾರು ಮಂಚದ ಕೆಳಗೆ ಇಡೋದಿಲ್ಲ. ದೀಪ ಹಚ್ಚಿದ ಮೇಲೆ ಎಲ್ಲಿ ಇಡಬೇಕು? ದೀಪ ಸ್ತಂಭದ ಮೇಲೆ, ಎಲ್ಲರಿಗೆ ಕಾಣುವಂತೆ ಇಡಬೇಕು. ದೇವರು ನಿಮ್ಮನ್ನು ಲೋಕಕ್ಕೆ ಬೆಳಕಾಗಿ ಕರೆದೇನೆಂದರೆ ನಿಮ್ಮನ್ನು ಮೇಲಕ್ಕೆ ಆಗಲೇ ಎತ್ತಿದ್ದಾನೆ. ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಯಿತು. ಇನ್ನು ಕೆಲವರಿಗೆ ಚಪ್ಪಾಳೆ ಹೊಡಿದೇ ಇರೋರಿಗೆ ಇನ್ನು ಅರ್ಥ ಆಗಿಲ್ಲ, ಇನ್ನೂ ಹೋಗಿಲ್ಲ, ಇಲ್ಲೇ ಬಿದ್ದೈತೆ ಅವರು. ಇನ್ನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ದೇವರು, ನಾನು ಹೇಳಿದೆ, ಲೋಕಕ್ಕೆ ಬೆಳಕಾಗಿ ನಮ್ಮನ್ನು ಆಗಲೇ ಕರೆದಿದ್ದಾನೆ. ಏನೋ ಇವಾಗ ನಾವು ಬೈಬಲ್ ಓದಿದ ಮೇಲೆ ಅದನ್ನು ನಮ್ಮನ್ನು ಬೆಳಕಾಗಿ ಮಾಡೋದಿಲ್ಲ, ಆಗಲೇ ಮಾಡಿದ್ದಾನೆ. ಪಕ್ಕದಲ್ಲಿ ಹೇಳ್ರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈಗ ಮಾಡೋದಿಲ್ಲ. ಹೇಳ್ರಿ, ಈಗ ಮಾಡೋದಿಲ್ಲ. ಯೇಸು ಎಂದು ಶಿಲುಬೆ ಮೇಲೆ ಸತ್ತನೋ ಅದೇ ದಿನ, ನೀವು ನಂಬಿದ ದಿನವೇ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇವಾಗ ಅರ್ಥ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಓಕೆ, ಲೋಕಕ್ಕೆ ಬೆಳಕು ಅಂದರೆ ಮೇಲೆ ದೀಪಸ್ತಂಭವನ್ನು ಯಾರು ಕೆಳಗಿಡೋದಲ್ಲಿ ಮೇಲೆ ಇಡ್ತಾರೆ. ಅಲ್ಲಿ ಇನ್ನೊಂದು ಪದವನ್ನು ನೀವು ಗಮನಿಸಿದರೆ ಅಲ್ಲಿ ಹೇಳ್ತದೆ, ಮತ್ತಾಯ 5:14 ತೋರಿಸ್ಬೇಡ್ರಿ. ಅಲ್ಲಿ ಹೇಳ್ತದೆ, ಈ ನೀವು ಬೆಟ್ಟದ ಮೇಲೆ ಇರುವಂಥ ಪಟ್ಟಣ. ಇವತ್ತು ನಿಮ್ಮ ಒಂದು ಗಮನ ಅದರ ಮೇಲೆ ಹರಿಸ್ಬೇಕಂತ ನಾನು ಬಯಸ್ತೇನೆ. ನೀವು ಲೋಕಕ್ಕೆ ಬೆಳಕು, ದೀಪಸ್ತಂಭದ ಮೇಲೆ ಇರುವಂಥ ದೀಪ. ಆಮೇಲೆ ನೀವು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣವಾಗಿದ್ದೀರಿ. ಎಲ್ಲಲ್ರಿ, ನೀನು ಒಂದು ಪಟ್ಟಣ. ಹೇಳ್ರಿ, ಗಟ್ಟಿ ಹೇಳ್ರಿ. ನೀನು, ನಾನು ಒಂದು ಪಟ್ಟಣವಾಗಿದ್ದೇವೆ. ಎಂಥ ಪಟ್ಟಣ? ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಪಟ್ಟಣವಾಗಿದ್ದೀರಿ. ಆಮೇನ್. ಈ ಬೆಟ್ಟದ ಮೇಲೆ ಅಂತ ಊರುಗಳು ಭಾಳ ಚೆನ್ನಾಗಿರ್ತಾವ್ರಿ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು ಕೆಲವು ಊರುಗಳು ಹೋಗಿದ್ದೀನಿ, ಅಂದರೆ ಬೆಟ್ಟದ ಮೇಲೆ ಇರ್ತಾವೆ, ಸರಿನಾ? ಸೊ ಆ ಒಂದು ಒಂದು ಊರು ಅಂದರೆ ನಾವು ಹೇಳ್ಬೋದು, ಎಲ್ಲರಿಗೂ ಗೊತ್ತಿರೋಂಥ ಒಂದು ಬೆಟ್ಟದ ಮೇಲೆ ಇರೋಂಥ ಊರು ಅಂದರೆ ಈ ಉಡುಪಿ ಕಡೆ ಹೋದರೆ ಕೆಲವು ಇದ್ದಾವೆ. ಆಗುಂಬೆ ಬೆಟ್ಟ, ಅಲ್ಲೊಂದು ಊರಿದೆ, ಸರಿನಾ? ಹಂಗೆ
ಕಾರವಾರ ಆ ಕಡೆಲ್ಲ, ಮಂಗಳೂರು ಕಡೆ, ಉಡುಪಿ ಕಡೆ ಹೋದರೆ ನಾನಾ ಬೆಟ್ಟಗಳಿದೆ. ಆದರೆ ನಾನು ಹೋದಂಥ ಊರಿಂದ ತಮಿಳ್ನಾಡಲ್ಲಿ ಕೊಡೈಕೆನಾಲ್ ಅಂತ, ಕೊಡೈಕೆನಾಲ್ ಬಂದ್ಬಿಟ್ಟು ಅದು ಸಹ ಬೆಟ್ಟದ ಮೇಲೆ ಇರುವಂಥ ಒಂದು ಊರು, ಸರಿನಾ? ಓಕೆ. ಊಟಿ, ಎಷ್ಟು ಜನಕ್ಕೆ ಊಟಿ ಗೊತ್ತು? ಊಟಿ ಅದು ಕೂಡ ಬೆಟ್ಟದ ಮೇಲೆ ಇರುವಂಥ ಒಂದು ಊರು. ಕೂನೂರು ಅದು ಕೂಡ ಬೆಟ್ಟದ ಮೇಲೆ ಇರುವಂಥ ಒಂದು ಊರು. ಇವೆಲ್ಲ ಒಂದು ಬೆಟ್ಟದ ಮೇಲೆ ಇರುವಂಥ ಒಂದು ಊರುಗಳು ಹೆಂಗೆ ಗೊತ್ತಾ? ಅವು ಬಹಳ ಒಂದು ಹೆಸರುವಾಸಿಯಾದಂಥ ಒಂದು ಪಟ್ಟಣಗಳು. ಎಲ್ಲರಿಗೆ ಅದರ ಒಂದು ಇದಿರ್ತದೆ. ಎಲ್ಲರೂ ಅಲ್ಲಿ ಹೋಗಬೇಕು ಅಂತ ಬಯಸುವಂಥ ಒಂದು ಪಟ್ಟಣ. ಎಲ್ಲರಿಗೆ ಅಲ್ಲಿ ಹೋದರೆ ಸಂತೋಷ ತರುವಂಥ ಪಟ್ಟಣ. ಅಲ್ಲಿಂಥ ನಿಸರ್ಗ, ಅಲ್ಲಿಂತಿರುವಂಥ ಪರಿಸರ ನೋಡಿ, ಅಲ್ಲಿರುವಂಥ ಒಂದು ನೀರುಗಳನ್ನು ನೋಡಿ, ಜಲಚರಗಳನ್ನು ನೋಡಿ, ಅಲ್ಲಿರುವಂಥ ಒಂದು ಪ್ರಾಣಿಗಳನ್ನ ನೋಡಿ ಬಹಳ ಸಂತೋಷ ತರುತ್ತದೆ. ಓಕೆ. ಒಂದು ವಿಶ್ರಾಂತಿ ಕೊಡುವಂಥ ಒಂದು ಸ್ಥಳ. ನಾವು ಬೆಟ್ಟದ ಒಂದು ಊರುಗಳಿಗೆ ಹೋಗೋದು ಯಾಕಂದರೆ ರಜೆ ದಿನಗಳು, ನಾವು ಹೋಗಿದ್ದು ಕೂಡ ಅಷ್ಟೇ. ಸಣ್ಣವರಿರುವಾಗ ಅಪ್ಪ ಅಮ್ಮ ನಮ್ಮನ್ನು ರಜೆ ದಿನಗಳಲ್ಲಿ ಊರಿಗೆ ಕರ್ಕೊಂಡೋದ್ರು. ಸೊ ಕರ್ಕೊಂಡು ಹೋದಾಗ ಅಲ್ಲಿ ಚೆನ್ನಾಗೆಲ್ಲ ಪರಿಸರ ಓಡಾಡ್ತಾ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ನೋಡಿದ ಮೇಲೆ ನೀರು ಚೆನ್ನಾಗಿತ್ತು, ಗಿಡಗಳು ಚೆನ್ನಾಗಿತ್ತು, ಹಚ್ಚ ಹಸಿರು ಎಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಓಕೆ. ನಮ್ಮ ಬಳ್ಳಾರಿಯಲ್ಲಿ ತೊಂಡೆ ಕಟ್ಟ ಕಾಣೋದು ಕೂಡ ಕಷ್ಟ ಆಗಿದೆ, ಕಾಣ್ತಿದೆ. ಮತ್ತು ತಾಂಬಂದು ತೋರಿಸ್ಬೇಡ್ರಿ ನನಗೆ, ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ. ಓಕೆ. ಸೊ ಬೆಟ್ಟದ ಮೇಲೆ ಈ ಥರ ಪರಿಸರ ಇರುವಾಗ ಏನು ಮಾಡ್ತಾರೆ, ಎಲ್ಲರೂ ಅಲ್ಲಿ ಹೋಗ್ಬೇಕನ್ನುವಂಥ ಆಕರ್ಷಿಸುವಂಥ ಒಂದು ಸ್ಥಳ. ದೇವರು ನಿನ್ನನ್ನು ನನ್ನನ್ನು ಬೆಟ್ಟದ ಮೇಲೆ ಇರುವಂಥ ಒಂದು ಪಟ್ಟಣವಾಗಿ ನಮ್ಮನ್ನು ಮಾಡಿದ್ದಾನೆ. ಅಂದರೆ ಜನರು ನೋಡುವಾಗ ಅವ್ರು ನಮ್ಮ ಹತ್ರ ಬರಬೇಕು ಅಂತ ಅನಿಸ್ತದೆ. ನಮ್ಮ ಹತ್ರ ಬಂದಾಗ ಅವರಿಗೆ ವಿಶ್ರಾಂತಿ ಸಿಗ, ನಿನ್ನ ಜೊತೆ ಇದ್ದರೆ ನನಗೆ ಎಷ್ಟೋ ಏನೋ ಒಂದು ಪೀಸ್ ಇದ್ದಂಗೆ, ನನಗೇನೋ ಒಂದು ದೇವರು ನನ್ನ ಜೊತೆ ಇದ್ದಂಗೆ ನನಗೆ ಅನಿಸ್ತದೆ. ಯಾಕೆ? ದೇವರೇ ನೇಮಿಸಿದನ್ರಿ. ಲೋಕಕ್ಕೆ ಬೆಳಕು ನೀವಾಗಿದ್ದೀರಿ ಮತ್ತು ನೀವು ಬೆಟ್ಟದ ಮೇಲೆ ಇರುವಂಥ ಪಟ್ಟಣವಾಗಿದ್ದೀರಿ. ಹಳೆ ಕಾಲದಲ್ಲಿ ಈ ಬೆಟ್ಟ ಅಂತ ಹೇಳೋದಾದರೆ, ಇದು ಹಳೆ ಒಡಂಬಡಿಕೆಯಲ್ಲಿ ಆ ಬೆಟ್ಟ ಅಂತ ಹೇಳೋದಾದರೆ ಅದು ದೇವರನ್ನು ಸಂಧಿಸುವಂಥ ಸ್ಥಳ. ಓಕೆ. ಸೀನಾಯಿ ಬೆಟ್ಟ, ಮೋಶೆ ದೇವರನ್ನು ಕಂಡ. ಮೊರೆಯ ಬೆಟ್ಟ, ಅಬ್ರಾಹ್ಮನು. ಓಕೆ. ಈ ಥರ ನಾನು ಕಾರ್ಮೆಲ್ ಬೆಟ್ಟ, ಎಲಜಾ. ಈ ರೀತಿಯಲ್ಲಿ ಬೆಟ್ಟಗಳು ಅಂತ ಹೇಳುವಾಗ ದೇವರ ಸನ್ನಿಧಾನ ಇರುವಂಥ ಸ್ಥಳ, ದೇವರನ್ನು ಸಂಧಿಸುವಂಥ ಸ್ಥಳ. ನೀನು ನಾನು ಆ ಯೇಸುವಿನ ಜೊತೆ, ಆತನು ಹೇಳಿದಂತೆ ನಾನೇ ನಿಜವಾದಂಥ ಒಂದು ದ್ರಾಕ್ಷ ಬಳ್ಳಿ, ನೀವು ನನ್ನ ಕೊಂಬೆಗಳಾಗಿದ್ದೀರಿ, ನೀವು ನನ್ನೊಳಗೆ ಇದ್ದಷ್ಟು ಕಾಲ ನೀವು ಫಲಗಳನ್ನು ಬೀರುತ್ತೀರಿ. ನಾವು ಬೆಟ್ಟದ ಮೇಲೆ ಇರುವಂಥ ಪಟ್ಟಣ ಅಂತ ಹೇಳುವುದಾದರೆ ಆ ಬೆಟ್ಟ ಯಾರು? ಬೇರೆ ಯಾರು ಅಲ್ಲ, ಯೇಸುವಿನ ಜೊತೆ ಇರುವಂಥ ಸಂಬಂಧ. ಇವತ್ತು ಯಾರ್ಯಾರು ಯೇಸುವನ್ನು ನಂಬಿದಾರೋ ಆ ಬೆಟ್ಟದ ಮೇಲೆ ಇರುವಂಥ ಒಂದು ಪಟ್ಟಣವಾಗಿ ನೀವಿದ್ದೀರಿ. ಆಮೆನ್. ಬೆಳಕು ತನ್ನಷ್ಟಕ್ಕೆ ತಾನೇ ಬೆಳಕನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಆಗಲೇ ಹೇಳಿದೆ, ಬೆಳಕು ಒಂದು ಚಾನೆಲ್ ಆಗಿದೆ, ಮಾಧ್ಯಮ ಆಗಿದೆ. ಅದು ಒಂದು ಸ್ಥಳದಿಂದ, ಮೂಲದಿಂದ, ಸೂರ್ಯನಿಂದ ಅದು ಚಲಿಸ್ತದೆ ಭೂಮಿ ಮೇಲೆ. ಹಾಗೆ ನಾವು ಸಹ ಇದ್ದೇವೆ. ಪರಲೋಕದಿಂದ ಏನೆಲ್ಲ ದೇವರು ಆತನು ಬಿಡುಗಡೆ ಮಾಡಬೇಕು ಭೂಮಿ ಮೇಲೆ. ಅಲ್ಲಿ ಬೆಳಕಿಲ್ಲ ಅಂದರೆ ಅಲ್ಲಿ ಬೆಳೆ ಇಲ್ಲ, ಬೆಳಕಿಲ್ಲ ಅಂದರೆ ಬದುಕಿಲ್ಲ, ಬೆಳೆ ಇಲ್ಲ ಅಂದರೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಏನು ಬಡ್ತಿ ಇಲ್ಲ. ಆದರೆ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ನಾವು ಆ ಬೆಟ್ಟದ ಮೇಲೆ ಇರುವಂಥ ಪಟ್ಟಣವಾಗಿದ್ದೇವೆ. ನಾವು ಎಷ್ಟರ ಮಟ್ಟಿಗೆ ದೇವರ ಜೊತೆ ಅಂಟಿಕೊಂಡಿರ್ತೇವೋ, ಪ್ರತಿದಿನ ನಾನು ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಆತನ ಜೊತೆ ನಾನು ಸಹವಾಸ ಮಾಡ್ತಾ ಇರ್ತೇನೋ, ಆ ಪವಿತ್ರಾತ್ಮನ ಜೊತೆ ನಾನು ಸಹವಾಸ ಮಾಡ್ತಾ ಇರ್ತೇನೋ, ನಾನು ಆ ಒಂದು ಬೆಟ್ಟದ ಮೇಲೆ ಇರುವಂಥ ಪಟ್ಟಣವಾಗಿದ್ದೇನೆ. ಆಮೆನ್. ಈ ಎಲ್ಲ ಒಂದು ಬೆಟ್ಟದ ಮೇಲೆ ಇರುವಂಥ ಪಟ್ಟಣಗಳನ್ನು ಈ ಎತ್ತರವನ್ನು ಹೇಳಿ ಅವರು ಗುರುತಿಸ್ತಾರೆ. 2000 ಮೀಟರ್ಗಳ ಎತ್ತರದಲ್ಲಿದೆ ಸಮುದ್ರದ ಒಂದು ಇದರಿಂದ, ನೀರಿನ ಮಟ್ಟದಿಂದ ಇಷ್ಟು ಎತ್ತರ ಇದೆ, ಇಷ್ಟು ಎತ್ತರ ಮಟ್ಟದಲ್ಲಿದೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಬೆಳಕಾಗಿದ್ದೀರಾ? ನೀವು ಲೋಕಕ್ಕೆ ಬೆಳಕ? ನೀವು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಪಟ್ಟಣವ? ದೇವರ ಸನ್ನಿಧಾನದಲ್ಲಿ ನಾವು ಕಟ್ಟಲ್ಪಡಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕಟ್ಟಲ್ಪಡುವಾಗ ಆ ಬೆಟ್ಟದ ಮೇಲಿರುವಂಥ ಒಂದು ಪಟ್ಟಣದ ರೀತಿಯಲ್ಲಿ ನಾವಿರ್ತೇವೆ. ಅದನ್ನು ಯಾರು ಅಲ್ಲಗಳೆಯಕ್ಕಾಗಲ್ಲ. ಆಮೆನ್. ಅದರ ಹತ್ತಿರ ಹೋಗ್ಬೇಕಂತ ಜನರು ಬಯಸ್ತಾರೆ. ಅದು ಆಶೀರ್ವಾದವಾಗಿದೆ. ಅನೇಕರಿಗೆ ಒಂದು ವಿಶ್ರಾಂತಿಯನ್ನು ಕೊಡುವಂಥ ಒಂದು ಬೆಟ್ಟದ ಎಲ್ಲ ಒಂದು ಲಾಭಗಳನ್ನು ಅವರಿಗೆ ಕೊಡುವಂಥ ಒಂದು ಪಟ್ಟಣವಾಗಿರುತ್ತೆ. ಪಟ್ಟಣ ಅಂತ ಹೇಳುವಾಗ ಜನರು ಸೇರುವಂಥ ಸ್ಥಳ. ಅಲ್ಲಿ ವ್ಯಾಪಾರ ಆಗುತ್ತೆ, ಆ ಪಟ್ಟಣದಲ್ಲಿ ಜನರು ನಿವಾಸ ಮಾಡ್ತಾರೆ. ಆದರೆ ಎಲ್ಲರೂ ನಿವಾಸ ಮಾಡಲಿಕ್ಕಾಗಲ್ಲ, ಎಲ್ಲರೂ ನಿವಾಸ ಮಾಡಲಿಕ್ಕಾಗಲ್ಲ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಒಂದು ಸಭೆಯನ್ನು, ಯಾವುದು ನಿಮ್ಮ ಸಭೆ? ನಾನು ಬೇಕಂತ ನಿಮ್ಮಂದು ಅಂತ ಹೇಳ್ತೇನೆ. ನಮ್ಮ ಸಭೆಯನ್ನು ಆತನು ಬೆಟ್ಟದ ಮೇಲಿರುವಂಥ ಪಟ್ಟಣವಾಗಿಟ್ಟಿದ್ದಾನೆ.
ಗುಗ್ಗುರಟ್ಟಿಯಲ್ಲಿ ನೀವು ಬೆಟ್ಟದ ಮೇಲಿರುವಂಥ ಪಟ್ಟಣವಾಗಿದ್ದೀರಿ. ಬೆಳಗಲ್ ಕ್ರಾಸಲ್ಲಿ ಸಿಟಿಯಲ್ಲಿ ನೀವು ಬೆಟ್ಟದ ಒಂದು ಮೇಲಿರುವಂಥ ಪಟ್ಟಣ ಆಗಿದ್ದೀರಿ. ಶ್ರೀರಾಮಪುರಮಲ್ಲಿ, ಮಿಲ್ಲರ್ಪೇಟಲ್ಲಿ, ಬಂಡಿಮೋಟಲ್ಲಿ, ಅಂದ್ರಾಳಲ್ಲಿ, ಬಾಪೂಜಿನಗರಲ್ಲಿ, ಎಲ್ಲ ಕಡೆ ರಾಮಂಜನಗರಲ್ಲಿ, ಎಲ್ಲ ಕಡೆ ನೀವು ಆ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣ ಆಗಿದ್ದೀರಿ. ದೇವರು ಅನೇಕರನ್ನ ಆಶೀರ್ವಾದ ಮಾಡೋದಕ್ಕಾಗಿ, ಆಶೀರ್ವಾದ ನೆಲೆಯಾಗಿರೋದಕ್ಕಾಗಿ ನಿಮ್ಮನ್ನು, ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಯನ್ನು ಆತನು ಪಟ್ಟಣವಾಗಿರಿಸಿದ್ದಾನೆ. ಹಲ್ಲೆಲೂಯಾ. ಓಕೆ, ಯೆಶಾಯನ ಬರೆದ ಗ್ರಂಥ 60ನೇ ಅಧ್ಯಾಯ 1ನೇ ವಚನ. ಇದು ಓದಿ ನಾನು ಮುಕ್ತಾಯ ಮಾಡ್ತೇನೆ. ಯೆಶಾಯನ ಬರೆದ ಗ್ರಂಥ 60ನೇ ಅಧ್ಯಾಯ 1ನೇ ವಚನ. 7 ನಾವೆಲ್ಲರೂ ಓದೋಣ, ಸ್ಕ್ರೀನ್ ಮೇಲಿದೆ. 7 ಪ್ರಕಾಶಿಸು, ಯಾಕೆಂದರೆ ನಿನ್ನ ಬೆಳಕು ಬಂತು, ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು. ಗಟ್ಟಿಗೋಣ ಇನ್ನೊಬ್ರು ನೋಡಿ ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ. 7 ಯಾಕೆ ಕೂತ್ಕೊಂಡಿರಿ? 7 ಅಂತ ಹೇಳಿದ್ರೆ ಇಲ್ಲ, ಎದ್ದೇಳ್ಬೇಡ್ರಿ, ನಾನು ಹೇಳ್ತೀನಿ ಹೇಳೋದಂದ್ರೆ ಏನಂತ. ಓಕೆ, 7 ಪ್ರಕಾಶಿಸು, ಯಾಕೆಂದರೆ ನಿನ್ನ ಬೆಳಕು ಬಂತು, ಬಂದಿದೆ. ಅಲ್ಲಿ ಬಂತು ಅಂತ ಹೇಳ್ತಾರೆ, ಇಲ್ಲಿ ಬಂದಿದೆ. ಯಾವಾಗ ಯೇಸು ಸ್ವಾಮಿ ಬಂದನೋ ಆಗ ಆಶೀರ್ವಾದ ಬಂತು, ಬೆಳಕು ಬಂತು. ನಾನು ಬೆಟ್ಟದ ಮೇಲೆ ಕಟ್ಟಬಂತ ಪಟ್ಟಣವಾಗಿದ್ದೇನೆ, ನಾನು ಆತನ ಆಶೀರ್ವಾದವಾಗಿದ್ದೇನೆ. ಸೊ ನಿನ್ನ ಬೆಳಕು ಬಂತು, ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು. ಪಕ್ಕದಲ್ಲಿ ನೋಡ್ರಿ, ಕರ್ತನ ಒಂದು ಮಹಿಮೆ ನಿನ್ನ ಮೇಲೆ ಉದಯವಾಗುತ್ತದೆ. ಅಲ್ಲಿ ಏನು ಹೇಳ್ತದೆ? ಉದಯವಾಗುತ್ತದೆ ಅಂತ ಹೇಳ್ತದ, ವಾಯಿತು ಅಂತ ಹೇಳ್ತದ? ಏನು ವ್ಯತ್ಯಾಸ? ವಾಗುತ್ತದೆ, ವಾಯಿತುಗೆ ಏನು ವ್ಯತ್ಯಾಸ? ಪೂರ್ವಸ್ಥಿತಿ ಅಂದರೆ ಆಗಲೇ ಆಯಿತು, ನಾನು 10th ಕ್ಲಾಸ್ ಓದ್ಬಿಟ್ಟೀನಿ, ನಾನು PUC ಮಾಡಿಬಿಟ್ಟೀನಿ. ಓಕೆ, ಹಂಗೆ ಇಲ್ಲಿ ಹೇಳ್ತಾನೆ ವಾಕ್ಯ ಹೇಳ್ತದೆ, ಕರ್ತನ ಮಹಿಮೆ ನಿನ್ನ ಮೇಲೆ ಉದಯವಾಯಿತು. ಇವಾಗ ಚರ್ಚಲ್ಲಿ ಕೂತ ಮೇಲೆ ಆಗೋದಿಲ್ಲ, ಅವೆಲ್ಲ ಆಯಿತು. ಯಾವತ್ತು? ಯೇಸು ಸ್ವಾಮಿ ಯಾವತ್ತು ನಿಮಗೆ ಆತನು ತನ್ನ ಪ್ರಾಣವನ್ನು ಕೊಟ್ಟನು, ತನ್ನ ರಕ್ತವನ್ನು ಸುರಿದನು, ಯಾವತ್ತು ಆತನು ತನ್ನ ಒಂದು ಗಾಯವನ್ನು ಹೊಂದಿದನು ನಿಮಗೋಸ್ಕರ, ನನಗೋಸ್ಕರ, ಅಂದೇ ಆತನ ಮಹಿಮೆ ನಮ್ಮ ಮೇಲೆ ಉದಯವಾಯಿತು. ಯೇಸು ತನ್ನ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅದೇ ಪ್ರಾರ್ಥನೆ ನಿಮ್ಮೆಲ್ಲರಿಗೋಸ್ಕರ ಮಾಡ್ತೀನಿ, ಕೇಳಿಸ್ಕೊಳ್ರಿ ಎಚ್ಚರಿಕೆಯಿಂದ. ಯೇಸು ಮಾಡುವಂಥ ಪ್ರಾರ್ಥನೆ ಭಾಳ ಪ್ರಾಮುಖ್ಯವಂತ ಪ್ರಾರ್ಥನೆ. ಯಾರಾದರೂ ದೊಡ್ಡ ಸೇವಕರು ಪ್ರಾರ್ಥನೆ ಮಾಡಿದ್ರೆ ನೀವೇನಂತೀರಿ? ನನಗೆ ಪ್ರಾರ್ಥನೆ ಮಾಡಿರಿ, ನನಗೆ ಪ್ರಾರ್ಥನೆ ಮಾಡಿ, ನನಗೆ ಪ್ರಾರ್ಥನೆ ಮಾಡಿ ಅಂತ ನೀವು ಹೇಳ್ಬೋದು. ಓಕೆ, ಕೆಲವರು ಬಂದು ಹೇಳ್ತಾರೆ, ಅಣ್ಣ ಪ್ರಾರ್ಥನೆ ಮಾಡೋಣ, ನೀವು ಮಾಡಿರಿ ಅಂದರೆ, ಇಲ್ಲಣ್ಣ ನಾವು ಮಾಡ್ತೀವಿ, ನೀವು ಕೂಡ ಮಾಡಿರಿ. ಓಕೆನಾ? ಸರಿ, ಇಲ್ಲಿ ಯೇಸು ಮಾಡಿದಂಥ ಪ್ರಾರ್ಥನೆ ಎಷ್ಟು ಜನ ಅದಕ್ಕೆ ಉತ್ತರ ಸಿಗುತ್ತದೆ? ಯೇಸು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ? ಖಂಡಿತ ಸಿಗುತ್ತೆ. ಆತನ ಉತ್ತರ ಇಲ್ಲದಂಥ ಪ್ರಾರ್ಥನೆ ಇಲ್ಲ ಆತಂದು. ಆಮೆನ್. ಓಕೆ, ಆತನ ಏನು ನುಡಿದಾನೋ ಅದನ್ನೇ ಮಾಡ್ತಾನೆ, ಆತನ ಏನು ಮಾಡ್ತಾನೋ ಅದನ್ನೇ ನುಡಿತಾನೆ. ಓಕೆ, ಅಲ್ಲಿ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಚನ ಅನಿಸುತ್ತೆ. ಓಕೆ, ಅಲ್ಲಿ ಹೇಳ್ತದೆ, ತಂದೆಯೇ ನೀನು ನನಗೆ ಕೊಟ್ಟ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಯೆಶಾಯ ಗ್ರಂಥದಲ್ಲಿ ಏನು ಓದಿದ್ವಿ? ಕರ್ತನ ಒಂದು ಮಹಿಮೆಯು ನಿಮ್ಮ ಮೇಲೆ ಉದಯವಾಯಿತು. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ನೋಡ್ತದೆ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ, ತಂದೆಗೆ ಪ್ರಾರ್ಥನೆ ಮಾಡ್ತಾನೆ. ಯಾರಿಗೋಸ್ಕರ? ತನ್ನ ಮಕ್ಕಳಿಗೋಸ್ಕರ, ತನ್ನನ್ನು ಅನುಸರಿಸುವಂಥ ಶಿಷ್ಯರಿಗೋಸ್ಕರ, ತನ್ನ ಸಭೆಗೋಸ್ಕರ, ಇಲ್ಲಿ ಕೂತಿರುವಂಥ ಎಲ್ಲರಿಗೋಸ್ಕರ ಆತನ ಮಾಡುವಂಥ ಪ್ರಾರ್ಥನೆ ಗೊತ್ತಾ? ದೇವರೇ, ತಂದೆ ನೀನು ಕೊಟ್ಟಂಥ ಮಹಿಮೆ ನಾನು ಅದನ್ನು ಇವರಿಗೆ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಮಹಿಮೆ ಕೊಟ್ಟಿದ್ದಾನ್ರಿ ದೇವರು, ನಮ್ಮನ್ನ ಆಗಲೇ ಮಹಿಮೆ ಪದವಿಗೆ ಸೇರಿಸಿದ್ದಾನೆ. ರೋಮ 8 ಅದೇ ಅಧ್ಯಾಯ ನಾವು ಓದಿದ್ವಿ 3 ವಚನ, 30ನೇ ವಚನದಲ್ಲಿ ಹೇಳ್ತದೆ. ಏನು ಹೇಳ್ತದೆ ನೋಡ್ರಿ, ಇದಲ್ಲದೆ ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರಾಗಿ ನಿರ್ಣಯಿಸಿದನು, ಯಾರನ್ನು ನೀತಿವಂತರಾಗಿ ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪಡಿಸಿದನು. ಪಡಿಸುತ್ತಾನೆ, ಪಡಿಸಿದನು, ಆಗಲೇ ಮಾಡಿಬಿಟ್ಟನು, ಮಹಿಮೆ ಪಡಿಸಿದ್ದಾನೆ. ಯಾವಾಗ ಮಾಡ್ದಮ್ಮ? ಯಾವಾಗ ಮಹಿಮೆ ಪಡಿಸಿದ? ನೀವೆಲ್ಲ ಅಂದ್ಕೊಳ್ತಾರೆ ನಾವೆಲ್ಲ ಸಾಮಾನ್ಯ, ನಾನು ಹುಳ, ನಾನು ಸಣ್ಣ ಕೀಳು, ನಾನು ಧೂಳಿ, ನಾನು ಮಣ್ಣು ಅಂತ ನಾವು ಅನ್ಕೊಂತಿದ್ವಿ. ಇಲ್ಲ ಇಲ್ಲ ಇಲ್ಲ, ದೇವರು ತನ್ನ ರಕ್ತ ಸುರಿಸಿ ನಮ್ಮನ್ನು ಮಹಿಮಾ ಪದವಿಗೆ ಆಗಲೇ ಆತನು ಮಹಿಮೆ ಪಡಿಸಿದ್ದಾನೆ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ ಮಹಿಮಾ ಪದವಿಯನ್ನು ಕೊಟ್ಟಿದ್ದಾನೆ. ಇನ್ನೊಂದು ತರ್ಜುಮೆ ಹೇಳ್ತಾರೆ ನಮ್ಮನ್ನು ಘನಪಡಿಸಿದ್ದಾನೆ. ನಿಮಗೂ ನಮಗೂ ಇರುವಂಥ ಘನತೆ ಯೇಸು ಕೊಟ್ಟದ್ದು. ನಿನ್ನನ್ನು ನನ್ನನ್ನು ಮಾಡಿದಾತನು ನಮ್ಮನ್ನು ಘನಪಡಿಸಿದ್ದಾನೆ. ಕೆಲವೊಂದ್ಸರಿ ಮನುಷ್ಯರು ಘನಪಡಿಸದೇ ಇರಬಹುದು, ಅವರು ನಮ್ಮನ್ನು ಆ ಒಂದು ಮಟ್ಟದಲ್ಲಿ ನೋಡದೇ ಇರಬಹುದು, ಆದರೆ ದೇವರು ಖಂಡಿತವಾಗಿ ಶಾಶ್ವತವಾಗಿ ನಮ್ಮನ್ನು ಆತನು ಮಹಿಮಾ ಪದವಿಗೆ ಮಹಿಮೆ ಪಡಿಸಿದ್ದಾನೆ. ನೋಡ್ರಿ, ಹೇಳ್ತದೆ ಯಾರನ್ನು ಮೊದಲೇ ನೇಮಿಸಿದನೋ, ನಮ್ಮೆಲ್ಲರನ್ನು ತಾಯಿಯ ಗರ್ಭದಲ್ಲಿ ಬರೋದಕ್ಕೆ ಮುಂಚೆನೇ ಆತನು ನೇಮಿಸಿದ್ದಾನೆ. ಮತ್ತು ಗರ್ಭದಲ್ಲಿ ಬಂದ ನಂತರ ಆತನು
ವಾಕ್ಯ ಹೇಳುತ್ತೆ ಶುದ್ಧ ಮಾಡಿದ್ದಾನೆ ಎಂಬುದಾಗಿ. ಯೆರೆಮೀಯನಿಗೆ ಹೇಳ್ದಂತೆ ನಮ್ಮನ್ನತನು ಗರ್ಭದಿಂದ ಹೊರ ಬಂದ ದಿನವೇ ನಮ್ಮನ್ನತನು ಶುದ್ಧ ಮಾಡಿದ್ದಾನೆ. ಆದರೆ ನಮ್ಗೆ ಗೊತ್ತಿರಲಿಲ್ಲ ಯೇಸು ಯಾರಂತ. ನಾವು ಯೇಸುವನ್ನು ನಾವು ಸ್ವೀಕರಿಸಿದೆವು. ಯಾರನ್ನ ಆತನು ನೇಮಿಸಿದನೋ ಅವರನ್ನೇನು ಮಾಡಿದಾನೆ? ಕರೆದನು. ಯಾರನ್ನು ಕರೆದನೋ ಅವರೇನು ಮಾಡಿದ? ನೀತಿವಂತರು. ಇವರು ನೀತಿವಂತರು ಅಂತ ಸೀಲ್ ಹಾಕಿದ, ಮುದ್ರೆ. ನೀತಿವಂತರು. ರೋಹಿತ್ ನೀತಿವಂತನು, ನಾನು ಅವನನ್ನು ಡಿಕ್ಲೇರ್ ಮಾಡಿದ್ದೇನೆ, ಸೀಲ್ ಹಾಕಿದ್ದಾನೆ, ಮುದ್ರೆ. ರೋಹಿತ್ ನೀತಿವಂತನು. ಓಕೆ, ಹಂಗೆ ರೋಹಿತ್ ಹೆಸರು ಹೇಳಿದ್ದೀನಿ. ಎಲ್ಲರನ್ನ ಆತನು ನೀತಿವಂತರು 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 ಹಿಂಗೆ 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 ನೋಡ್ರಿ, ಹಿಂಗೆ ಅನ್ಕೊಳ್ರಿ. ನಾನು ನೀತಿವಂತನು, ದೇವರು ನನ್ನ ಸಹ ನೀತಿವಂತನಾಗಿ ಮಾಡಿದ್ದಾನೆ. ಏಮೇ ಮುದ್ರೆ ಹಾಕಿದ್ದಾನೆ ಎಲ್ಲರನ್ನು. ಯಾರನ್ನು ನೇಮಿಸಿದನು ಮೊದಲೇ ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನಿರ್ಣಯಿಸಿದ ನೀತಿವಂತರಾಗಿ. ನೀತಿವಂತರಿಂದ ನಿರ್ಣಯಿಸಿ ಆತನೇನು ಮಾಡಿದ್ದಾನೆ? ಅವರನ್ನೇನು ಮಾಡಿದ? ಮಹಿಮೆ ಪಡಿಸಿದನು. ಇವತ್ತು ಯೇಸುವಿನ ಪ್ರಾರ್ಥನೆಯಂತೆ ಕರ್ತನ ಒಂದು ಮಹಿಮೆಯು ನಿಮ್ಮ ಮೇಲೆ ಉದಯವಾಯಿತು. ಏಳಿರಿ, ಪ್ರಕಾಶಿಸಿರಿ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ನಾವು ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಹೆಚ್ಚು ಬರಬೇಕು. ಆ ಬೆಟ್ಟದ ಮೇಲಿರುವಂಥ ಪಟ್ಟಣದ ಹಾಗೆ. ಬೆಟ್ಟ ಏನನ್ನು ಸೂಚಿಸ್ತದೆ? ದೇವರನ್ನು ಸಂಧಿಸುವಂಥ ಸ್ಥಳ, ಪ್ರಾರ್ಥನೆ. ಓಕೆ, ಆ ಪ್ರಾರ್ಥನೆಯಲ್ಲಿ ನಾವು ಕೂತ್ಕೊಂಡು ಇರುತ್ತೇವೆ. ಆದರೆ ಯೆರೆಮೀಯನಿಗೆ ಹೇಳ್ತಾನೆ, ನಾನು ನಿನ್ನನ್ನು ತಾಯಿ ಗರ್ಭದಿಂದ ನಾನು ಆರಿಸಿಕೊಂಡಿದ್ದೇನೆ, ನೇಮಿಸಿದ್ದೇನೆ, ಶುದ್ಧ ಮಾಡಿದ್ದೇನೆ, ದೇಶಗಳಿಗೆ ಪ್ರವಾದಿಯಾಗಿ ಕರೆದಿದ್ದೇನೆ. ಆತನು ಹೇಳ್ತಾನೆ, ನನ್ನ ವಾಕ್ಯವನ್ನು ನಾನು ನೆರವೇರಿಸುತ್ತೇನೆ. ನೆರವೇರಿಸೋದಕ್ಕಾಗಿ ನಾನು ಎಚ್ಚರದಿಂದ ಇರುತ್ತೇನೆ. ದೇವರು ತನ್ನ ವಾಕ್ಯವನ್ನು ನೆರವೇರಿಸ್ತಾನೆ. ಆದರೆ ಪ್ರವಾದಿಯಾಗಿ ಕರೆದಿರೋದು ಏನು ಗೊತ್ತಾ? ನೀನು ಮಾತನಾಡಿ ಆ ದೇವರ ವಾಕ್ಯವನ್ನು ಬಿಡುಗಡೆ ಮಾಡಬೇಕು. ಬೆಳಕಾಗಿ ಲೋಕದ ಮೇಲೆ ನೀನು ದೇವರ ವಾಕ್ಯವನ್ನು ಬಿಡುಗಡೆ ಮಾಡಬೇಕು, ಜನರ ಮೇಲೆ ಬಿಡುಗಡೆ ಮಾಡಬೇಕು. ಸುಮ್ಮನೆ ನಾವು ಕೂತ್ಕೊಳ್ಬಾರ್ದು. ನಾವು ಆಳುವವರಲ್ಲ, ನಾವು ಅರಿಕೆ ಮಾಡಿ ಆಳುವವರಾಗಿದ್ದೇವೆ. ದೇವರ ವಾಕ್ಯವನ್ನು ಅರಿಕೆ ಮಾಡುವವರು ಆಳುವವರಾಗಿದ್ದಾರೆ. ನಾವು ಓದುವಾರ ನೋಡ್ಕೊಂಡು ನಂಬಿಕೆ ಹೇಗೆ ಬಿಡುಗಡೆ ಆಗ್ತದೆ? ನಾವು ದೇವರ ವಾಕ್ಯವನ್ನು ನಂಬಿ ಅದನ್ನು ಅರಿಕೆ ಮಾಡಿದಾಗ ಆ ವಾಕ್ಯವನ್ನು ಮಾಡಲಿಕ್ಕೆ ಎದುರು ನೋಡುವಂಥ ದೇವರು. ಯೆರೆಮೀಯ 1:12 ಇರ್ತದೆ, ಹಿ ವಿಲ್ ಪರ್ಫಾರ್ಮ್, ಹಿ ವಿಲ್ ಹೇಸನ್. ಆತನ ಅವಸರ ಮಾಡುತ್ತಾನಂತೆ. ದೇವರು ಅವಸರ ಮಾಡಿ ತನ್ನ ವಾಕ್ಯವನ್ನು ನೆರವೇರಿಸುವುದನ್ನು ಆತನ ನೋಡಿಕೊಳ್ತಾನೆ. ಮತ್ತು ನಾವೇನು ಮಾಡಬೇಕು? ಪ್ರವಾದಿಯ ಕರೆದಿದ್ದಾನೆ, ಬಾಯಿಂದ ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ದೇವರ ವಾಕ್ಯ ಅರಿಕೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ದೇವ್ರ ಜೊತೆ ಇರಬೇಕು, ಪ್ರಾರ್ಥನೆಯಲ್ಲಿರಬೇಕು. ಮುಂದೆ ನಾವು ಉಪವಾಸ ಪ್ರಾರ್ಥನೆ ಬರ್ತದೆ. ದಯಮಾಡಿ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ, ಏನೆಲ್ಲ ನೀವು ಇಷ್ಟು ವರ್ಷ ಕಾಣಲಿಲ್ಲೋ ಈ ಒಂದು ಉಪವಾಸಗಳಲ್ಲಿ ನೀವು ಬಿಡುಗಡೆಯನ್ನು ಕಾಣ್ತೀರಾ. ನಾನು ಪ್ರಾಫೆಸೈ ಮಾಡ್ತೇನೆ, ಪ್ರವಾದನೆ ಮಾಡ್ತೀನಿ. ನೀವು ಇದ್ದ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ದೇವರು ಉದ್ಧರಿಸುವಂಥ ದೇವರು, ನಿಮ್ಮ ದೇವರು ನಿಮ್ಮನ್ನು ಉನ್ನತಿ ತರುವಂಥ ದೇವರು, ಪ್ರಗತಿ ತರುವಂಥ ದೇವರು. ನಿಮ್ಮನ್ನು ಖಂಡಿತವಾಗಿ ಆತನು ಮೇಲೆ ಇಟ್ಟಿದ್ದಾನೆ, ಘನಪಡಿಸಿದ್ದಾನೆ, ಮಹಿಮಾ ಪದವಿಗೆ ಇರಿಸಿದ್ದಾನೆ. ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ, ನೀತಿವಂತರಾಗಿ ಎಣಿಸಿದ್ದಾನೆ. ಆ ನೀತಿವಂತರಾಗಿ ಯಾರನ್ನು ಎಣಿಸಿದ್ದಾನೋ ಅವರನ್ನು ಆತನು ಘನಪಡಿಸಿದ್ದಾನೆ. ಹಲ್ಲೆಲೂಯಾ. ಸೊ ಬೆಳಕಾಗಿ ನಾವೇನು ಮಾಡಬೇಕು? ಮಾತನಾಡಬೇಕು. ಏನು ಮಾತನಾಡಬೇಕು? ದೇವರ ವಾಕ್ಯವನ್ನು ಉಚ್ಚರಿಸಬೇಕು. ಎಂಥ ಒಂದು ಪರಿಸ್ಥಿತಿ ಇರಲಿ, ದೇವರು ಕತ್ತಲಿರುವಾಗ ಏನು ಮಾಡ್ದ? ಬೆಳಕಾಗಲಿ ಅಂತ ಹೇಳ್ದ. ಕತ್ತಲೆಯಲ್ಲಿ ಏನಾಯಿತು? ಬೆಳಕು ಬಂತು. ಮತ್ತು ದೇವರ ಮಕ್ಕಳ ಆಗಿ ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ತಾಯಿಯ ಗರ್ಭದಲ್ಲಿ ಬರೋದಕ್ಕೆ ಮುಂಚೆ ನಮ್ಮನ್ನು ನೇಮಿಸಿ, ನಮ್ಮನ್ನು ಆರಿಸಿ, ನಮ್ಮನ್ನು ಕರೆದು, ನಮ್ಮನ್ನು ಘನಪಡಿಸಿದ ಮೇಲೆ ನಾವೇನು ಮಾಡಬೇಕು? ಅದೇ ವಾಕ್ಯವನ್ನು ಕತ್ತಲೆಯಲ್ಲಿ ನಾವು ಬೆಳಕನ್ನು ನುಡಿಬೇಕು. ಮರಣವಿದ್ದಲ್ಲಿ ಜೀವ ನುಡಿಬೇಕು. ದೆವ್ವ ಹಿಡಿದಲ್ಲಿ ತಲೆ ಕೆರ್ಕೋಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ಯೇಸು ನಾಮದಲ್ಲಿ ನಿರ್ನಾಮ ಘೋಷಿಸಬೇಕು. ಆಮೆನ್. ನಾವು ಕ್ಯಾರಲ್ಸ್ ಹೋದಾಗ ನಿಮ್ಮ ಕೆಲವರು ಗೊತ್ತಿರ್ಬೋದು, ಕೆಲವು ಗೊತ್ತಿಲ್ಲ. ರೋಹಿತ್ ಮನೆ ಲಾಸ್ಟ್ ಡೇ ಕ್ಯಾರಲ್ಸ್ ಇರಬೇಕಾದ್ರೆ ಅಲ್ಲಿ ಹೋಗಿದ್ದಾಗ ಅಲ್ಲಿ ಇದ್ದಕ್ಕಿದ್ದಂಗೆ ನಾವು ಹಾಡಾಡ್ತಾ ಇದ್ದೀವಿ. ಒಂದು ಸೈತಾನ್ ಅಂತ ಪರಾರಿ ಓಡ್ತಾ ಇತ್ತು ರೋಡ್ ಮೇಲೆ. ಒಬ್ಬ ಪಾಪ ಹೆಂಗಸು, ಅವ್ರಿಗೆ ದೆವ್ವ ಹಿಡಿದು ಅವ್ರ ಮನೆಗೆ ನಾವು ಹೋಗಲಿಲ್ಲ, ಇವ್ರ ಮನೆಗೆ ಹೋದ್ವಿ. ಅವ್ರು ಎಲ್ಲೋ ಅಷ್ಟು ಚಿಲ್ಡ್ರನ್ ಚರ್ಚ್ ಅಷ್ಟು ದೂರದಲ್ಲಿ ಅವ್ರ ಮನೆ ಇದೆ. ನಾವು ಹಾಡಾಡ್ತಾ ಬೀದಿಯಲ್ಲಿ ಹಾಡಾಡ್ತಾ ಇರಬೇಕಾದ್ರೆ ಆ ದೆವ್ವ ಓಡ್ತು. ಅವರು ಬಂದರು, ಮನೆಯವ್ರು ಬಂದು ನಮ್ಮನ್ನು ಕೇಳಿದ್ರು, ಬಂದು ಪ್ರಾರ್ಥನೆ ಮಾಡಿರಿ. ನೀವು ಹಾಡಾಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಇವಳು ಎದ್ದು ಓಡಿದ್ಲು ಅಂತ ಹೇಳಿದ್ರು. ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ? ಸೈತಾನು ನಿಮ್ಮನ್ನು ನೋಡಿ ನಡುಗುತ್ತಾನೆ, ಗಡ್ಡ 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 ನಡುಗುತ್ತಾನೆ. ಅವನಿಗೆ ಅಧಿಕಾರನೇ ಇಲ್ಲ. ನಿಮಗಿದೆ ಅಧಿಕಾರ. ನೀವು ಕರೆದವರು, ನೀವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟವರು, ನಿಮ್ಮನ್ನು ಮಹಿಮಾ ಪದವಿಗೆ ಸೇರಿಸಿದ್ದಾನೆ. ಕರ್ತನ ಮಹಿಮೆ ನಿಮ್ಮ ಮೇಲೆ ಉದಯವಾಯಿತು. ಏನು ಮಾಡಬೇಕು? ಮನೇಲಿ ಕೂತ್ಕೊಳ್ಬಾರ್ದು, ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಸಮಸ್ಯೆ ಇದ್ದಾಗ ಏನು ಮಾಡಬೇಕು? ನಾವು ವಾಕ್ಯವನ್ನು ಮಾತನಾಡಬೇಕು.
ಪ್ರತಿದಿನ ವಾಕ್ಯ ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಒಳ್ಳೆಯ ಸಮಯಗಳಲ್ಲಿ ಅಂದರೆ ಚೆನ್ನಾಗಿರುವಾಗ ವಾಕ್ಯ ಮಾತನಾಡ್ತಾ ಇದ್ದರೆ ಕಷ್ಟದ ಸಮಯದಲ್ಲಿ ಸಹ ವಾಕ್ಯನೇ ಬರುತ್ತೆ. ಎಲ್ಲ ಚೆನ್ನಾಗಿರುವಾಗ ವಾಕ್ಯ ಮಾತಾಡದೇ ಇದ್ದರೆ ಕಷ್ಟ ಬಂದಾಗ ಏನು ಮಾಡಲಿ, ಏನು ಬಿಡಲಿ, ಸಾಯ್ಲಿ, ಹೋಗ್ಲಿ ಇಂಥವು ಹೇಳ್ತೀವಿ ನಾವು. ಯಾಕೆ? ಚೆನ್ನಾಗಿದ್ದಾಗ ಮಾತಾಡಿಲ್ಲ ದೇವರ ವಾಕ್ಯ. ಮಾತಾಡ್ತೀರಾ? ಆಗ ನೀವು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣ, ಆಗ ನೀವು ಲೋಕಕ್ಕೆ ಬೆಳಕು, ಆಗ ನಿಮ್ಮ ಕುಟುಂಬ ಲೋಕಕ್ಕೆ ಬೆಳಕು, ಆಗ ನಿಮ್ಮ ಸಭೆ ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲಿ ಬೆಳಕು. ಸೊ ಉಪವಾಸ ಪ್ರಾರ್ಥನೆ ಬರ್ತೀರಾ? ಎಸ್, ಎಷ್ಟನೇ ತಾರೀಕಿಂದಿದೆ? ಗಟ್ಟಿಗೆ ಹೇಳ್ರಿ. 20ನೇ ತಾರೀಕಿನಿಂದ. ಪಕ್ಕದಲ್ಲಿ ನೋಡಿ ಹೇಳ್ರಿ, 20ನೇ ತಾರೀಕಿಂದ ಉಪವಾಸ ಇದೆ. ನಾನು ದೇವರ ಜೊತೆ ಹೆಚ್ಚೆಚ್ಚು ಸಮಯ ಕಳೆಯೋದಕ್ಕೆ ಬರ್ತೀನಿ. ಮನೆಯಲ್ಲೇ ಕಳಿಬೋದು, ಅದಕ್ಕೆ ನಾನು ಹೇಳಿದೆ ಹೆಚ್ಚೆಚ್ಚು ಸಮಯ ಕಳೆಯೋದಕ್ಕೆ ಬರ್ತೀನಿ. ಆಮೇನ್, ಹಲ್ಲೆಲೂಯಾ. ಓಕೆ, ಸೊ ಈ ಒಂದು ವಚನ ಓದಿ ನಾನು ಮುಕ್ತಾಯ ಮಾಡ್ತೇನೆ. ಅದೇ ಯೆಶಾಯ ಕೊನೆಯ ಭಾಗ, ಯೆಶಾಯದ ಕೊನೆಯ ಭಾಗ, 14ನೇ ವಚನ. 13ನೇ ವಚನ. ಓಕೆ, ಅದಂಗೆ ಇರಲಿ. ನಿನ್ನನ್ನು ಸೇವಿಸದ. ಇದು ಯಾರ ಬಗ್ಗೆ ಮಾತಾಡ್ತದೆ ಗೊತ್ತಾ? ದೇವರ ಮಕ್ಕಳು, ದೇವರ ಪಟ್ಟಣ, ಓಕೆ, ದೇವರ ಒಂದು ಸಭೆ, ಅವರ ಬಗ್ಗೆ ಇಲ್ಲಿ ಮಾತಾಡ್ತದೆ. ಸರಿನಾ? ಅದೇ ಆ ಮೊದಲನೇ ವಚನ ಓದ್ವಿ. 7 ಪ್ರಕಾಶಿಸು, ಕರ್ತನ ಒಂದು ಬೆಳಕು ನಿನ್ನ ಮೇಲೆ ಬಂತು, ಆತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು. ಅದೇ ಅಧ್ಯಾಯದಲ್ಲಿ 14ನೇ ವಚನ, 12, 13, 14. ಓಕೆ, ನಿನ್ನನ್ನು ಸೇವಿಸದ ಜನಾಂಗವು, ರಾಜ್ಯವು ನಾಶವಾಗುವುದು. ಅಂದರೆ ದೇವರ ಸೇವೆ, ದೇವರ ಸಭೆಗೆ ಮಾಡದೇ ಇರುವಂಥ ಸೇವೆ ಮಾಡದೇ ಇರುವಂಥ ಒಂದು ಜನರು, ಅವರು ನಾಶವಾಗುತ್ತಾರೆ ಅಂತ ಹೇಳ್ತದೆ. ಹಲೋ, ಓಕೆ. ಆ ಜನಾಂಗಗಳು ಸಂಪೂರ್ಣವಾಗಿ ಹಾಳಾಗುವವು. ಯಾವ ಜನಾಂಗ ಹಾಳಾಗುವು? ಯಾರು ಆ ದೇವರ ಆ ಸಭೆಗೆ, ದೇವರ ಕೆಲಸಕ್ಕೆ ಕೈ ಜೋಡಿಸೋದಿಲ್ವೋ ಅವರು ನಾಶವಾಗ್ತಾರೆ, ಅವರು ಹಾಳಾಗುತ್ತಾರೆ. ಆದರೆ ನಾವು ಆರ್ತಾರಲ್ಲ. ನೋಡ್ರಿ ಏನು ಹೇಳ್ತದೆ. ಲೆಬನೋನಿನ ಅಂದರೆ ಒಂದು ರಾಜ್ಯ ವೈಭವವು ಸೊರಗಿ ದಿಂಡುಗ ಹೊನ್ನೆ ಮರಗಳು ಕೂಡ ನನ್ನ ಪರಿಶುದ್ಧ ಸ್ಥಳವನ್ನು ಶೃಂಗರಿಸುವುದಕ್ಕೆ ನಿನ್ನ ಬಳಿಗೆ ಬರಮಾಡುವು. ನೋಡ್ರಿ, ಅನ್ಯರು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಸಭೆಯನ್ನು ಕಟ್ಟುವುದಕ್ಕಾಗಿ ತಮ್ಮ ಒಂದು ವಸ್ತುಗಳನ್ನು ಅವರು ತೆಗೆದುಕೊಂಡು ಬರ್ತಾರೆ. ಮುಂದೆ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸರಿನಾ? ಓಕೆ, ಶೃಂಗರಿಸುವುದಕ್ಕಾಗಿ ನಿನ್ನ ಬಳಿಗೆ ಬರುವರು. ನನ್ನ ಪಾದಗಳ ಸ್ಥಳವನ್ನು ನಾನು ಗೌರವವುಳ್ಳದ್ದಾಗಿ ಮಾಡುವೆನು. ಯಾರು ಹೇಳ್ತಿದ್ದಾರೆ? ದೇವರು ಹೇಳ್ತಿದ್ದಾರೆ. ಆತನ ಪಾದ ಸ್ಥಳ ಯಾವುದು? ಪರಲೋಕವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಂಥ ದೇವರು ನಾವು ಸೇವೆ ಮಾಡ್ತಾ ಇದ್ದೀವಿ. ಆತನ ಪಾದಪೀಠ ಯಾವುದು? ಭೂಮಿ. ಇಲ್ಲಿ ಹೇಳ್ತಾರೆ, ನನ್ನ ಪಾದ ಸ್ಥಳವನ್ನು ನಾನು ಗೌರವವುಳ್ಳದ್ದಾಗಿ ಮಾಡುವೆನು. ವಾಕ್ಯ ಹೇಳುತ್ತೆ, ಭೂಮಿ ಎಲ್ಲವೂ ಆತನ ಮಹಿಮೆಯಿಂದ ತುಂಬಿಸಲ್ಪಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಅಂತ್ಯ ದಿನಗಳಲ್ಲಿ ನನ್ನೆಲ್ಲರ ಮೇಲೆ ನನ್ನ ಆತ್ಮನ್ನು ನಾನು ಸುರಿಸುತ್ತೇನೆ. ಆ ಮಂದಿರದ ಕಡೆಯ ಒಂದು ಮಹಿಮೆಗಿಂತ ಈಗಿನ ಮಹಿಮೆ ಅದು ಎಷ್ಟೋ ಹೆಚ್ಚಾಗಿರುವುದು. ಭೂಮಿಯೆಲ್ಲ ತನ್ನ ಮಹಿಮೆಯಿಂದ ತುಂಬಿಸಲ್ಪಡುವುದು. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ ಹೇಳ್ತದೆ, ಆಗ ನಿನ್ನನ್ನು ಕುಗ್ಗಿಸಿದವರ ಮಕ್ಕಳು ಬೊಗ್ಗಿಕೊಂಡು ನಿನ್ನ ಬಳಿಗೆ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಅಂಗಾಲುಗಳಿಗೆ ಸರಿಯಾಗಿ ಅಡ್ಡಬಿದ್ದು ನಿನ್ನನ್ನು ಕರ್ತನ ಪಟ್ಟಣವೆಂದು, ಇಸ್ರಾಯೇಲ್ನ ಪರಿಶುದ್ಧನಾದ ಚಿಯೋನೆಂದು ಕರೆಯುವರು. ಏನಂತ? ಜನರು ಅಸಡ್ಡೆ ಮಾಡಿದವರು, ನಮ್ಮನ್ನು ಹೀಯಾಳಿಸಿದವರು ನಮ್ಮ ಬಳಿಗೆ ಬರ್ತಾರೆ, ನನ್ನ ಬಳಿಗೆ ಬರ್ತಾರೆ. ಓಕೆ, ನಾನು ಅದರಲ್ಲಿ ಹೆಮ್ಮೆ ಪಡಬಾರ್ದು. ಅವರು ರಕ್ಷಿಸಲ್ಪಡುತ್ತಾರೆ. ನಮ್ಮ ಒಂದು ಆಸಕ್ತಿ ಅದರಲ್ಲಿ. ದೇವರನ್ನು ಅವರು ನಂಬಬೇಕು, ಅವರು ದೇವರ ಆಲಯಕ್ಕೆ ಸೇರಬೇಕು. ಇಲ್ಲಿ ಇಸ್ರಾಯೇಲ್ ಅಂತ ಹೇಳುವಾಗ ಅದು ಒಂದು ಪಟ್ಟಣ, ಒಂದು ಬೆಟ್ಟದ ಮೇಲಿರುವಂಥ ಒಂದು ಪಟ್ಟಣ. ಓಕೆ, ಹಲ್ಲೆಲೂಯಾ. ಬೆಟ್ಟದ ಮೇಲಿರುವಂಥ ಪಟ್ಟಣ. ಅಲ್ಲಿ ಏನು ಹೇಳ್ತದೆ? ನಿನ್ನನ್ನು ಕುಗ್ಗಿಸಿದವರು ದವರ ಮಕ್ಕಳು ಬೊಗ್ಗಿಕೊಂಡು ನಿನ್ನ ಬಳಿಗೆ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಅಂಗಾಲುಗಳಿಗೆ ಸರಿಯಾಗಿ ಅಡ್ಡಬಿದ್ದು ನಿನ್ನನ್ನು ಕರ್ತನ ಪಟ್ಟಣವೆಂದು, ಇಸ್ರಾಯೇಲಿನ ಪರಿಶುದ್ಧನ ಚಿಯೋನೆಂದು ಕರೆಯುವರು. ಇಸ್ರಾಯೇಲ್ ಒಂದು ಬೆಟ್ಟ, ಚಿಯೋನ್ ಒಂದು ಬೆಟ್ಟ. ಜನರು ಆ ರೀತಿಯಲ್ಲಿ ಸಭೆಗೆ ಬರುತ್ತಾರೆ.
ಜನರು ಆ ರೀತಿಯಲ್ಲಿ ನಿಮ್ಮ ಬಳಿಗೆ ಬರುತ್ತಾರೆ. ನಾವೇನು ಮಾಡಬೇಕು? ಬೆಳಕಾಗಿದ್ದೀವಿ ಅಂದರೆ ಬಾಯಿ ತೆಗೆದು ಮಾತನಾಡಬೇಕು. ಭಯ ಪಡಬೇಡ ಅಂತ ಹೇಳ್ತಾನೆ. ಆ ಒಂದು ಯೆರೆಮೀಯಗೆ ಆತನು ಹೇಳ್ತಾನೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ಬರೋಕ್ಕೆ ಮುಂಚೆ ನಾನು ತಿಳಿದಿದ್ದೇನೆ, ನಿನ್ನನ್ನು ನಾನು ಶುದ್ಧ ಮಾಡಿದ್ದೇನೆ, ನಿನ್ನನ್ನು ದೇಶಗಳಿಗೆ ಪ್ರವಾದಿಯಾಗಿ ನಾನು ಕರೆದಿದ್ದೇನೆ. ಪ್ರವಾದಿ ಏನು ಮಾಡ್ತಾನೆ? ಬಾಯಿ ತೆಗಿತಾನೆ. ಅಲ್ಲಿ ಹೇಳ್ತಾನೆ, ನಾನು ಚಿಕ್ಕ ಬಾಲಕ, ನನಗೆ ಏನು ಮಾಡೋಕ್ಕಾಗಲ್ಲ, ನನಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ದೇವರು, ನಾನು ನಿನ್ನನ್ನು ಮುಟ್ಟಿದ್ದೇನೆ. ದೇವರು ಇವತ್ತು ನಮ್ಮನ್ನು ಮುಟ್ಟಿದ್ದಾನೆ, ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿದ್ದಾನೆ. ಯಾರನ್ನು ನೀತಿವಂತರಾಗಿ ನಿರ್ಣಯಿಸಿದ್ದಾನೋ ಅವರನ್ನು ಮಹಿಮೆ ಪಡಿಸಿದ್ದಾನೆ. ಹಲ್ಲೆಲೂಯ. ಏನು ಮಾಡೋಣ? ನಮ್ಮ ಹತ್ರ ಜನ ಬಂದಾಗ ಪ್ರಾರ್ಥನೆ ಮಾಡಿರಿ, ಬರದೇ ಇದ್ದು ಸಹ ಪ್ರಾರ್ಥನೆ ಮಾಡಿರಿ ಬರುವಂತೆ. ನೀವೇನು ಮಾತನಾಡ್ತಿರೋ ಅದಾಗ್ತದೆ. ಖಂಡಿತವಾಗಿ ಏನು ಬಿತ್ತುತ್ತೇವೋ ಅದೇ ಕೊಯ್ಯುತ್ತೇವೆ. ನಾವು ಬಾಯಿ ತೆಗೆದು ಆಶೀರ್ವಾದ ಬಿತ್ತೋಣ, ಆರೋಗ್ಯ ಬಿತ್ತೋಣ, ಆನಂದ ಬಿತ್ತೋಣ, ಅನುಗ್ರಹ ಬಿತ್ತೋಣ, ಅಭಿಷೇಕ ಬಿತ್ತೋಣ, ಆಶೀರ್ವಾದಗಳನ್ನು ಬಿಡುಗಡೆ ಮಾಡೋಣ. ಬಾಯಿ ತೆಗೆದು ಬಿತ್ತಬೇಕು. ವಿಶ್ವಾಸದ ಬೀಜ ಬಿತ್ತಲ್ಪಡಬೇಕು. ಅದು ಖಂಡಿತವಾಗಿ ನೆರವೇರುತ್ತದೆ. ದೇವರು ತನ್ನ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತು ಅದು ನಿಷ್ಪ್ರಯೋಜನವಾಗಿ ಹಿಂತಿರುಗುವುದಿಲ್ಲ. ಅದು ತನ್ನ ಕೆಲಸವನ್ನು ಮಾಡಿಯೇ ಮಾಡುತ್ತದೆ. ಅದು ಸ್ವಸ್ಥತೆಯನ್ನು ಮಾಡೇ ಮಾಡುತ್ತದೆ. ಅದು ಬಿಡುಗಡೆಯನ್ನು ಕೊಟ್ಟೇ ಕೊಡುತ್ತದೆ. ಅದು ಸಂತೋಷವನ್ನು ಕೊಟ್ಟೇ ಕೊಡುತ್ತದೆ. ಅದು ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತದೆ. ಯೇಸು ನಾಮದಲ್ಲಿ ನಿಮ್ಮ ಮೂಲಕವಾಗಿ ಆ ದೇವರು ಯಾವ ಒಂದು ಜನರನ್ನು ಆತನು ಕರೆದಿದ್ದಾನೋ, ಆತನು ಯಾರನ್ನು ಆತನು ನೇಮಿಸಿದ್ದಾನೋ, ಯಾರನ್ನು ಆತನು ನಿರ್ಣಯ ಮಾಡಿದ್ದಾನೋ, ಯಾರನ್ನು ಆತನು ಮಹಿಮೆ ಪಡಿಸಿದ್ದಾನೋ ಅವರ ಮೂಲಕವಾಗಿ ದೇವರು ಆತನು ಪ್ರವಾದಿಯಾಗಿ ಆ ವಾಕ್ಯಗಳನ್ನು ಮಾತನಾಡಬೇಕೆಂದು ಬಯಸ್ತೇನೆ. ನಾವು ಸುಮ್ಮನೆ ಇರೋದು ಬೇಡ. ನಾವು ಬೆಳಕಾಗಿದ್ದೇವೆ, ಮಾತನಾಡೋಣ. ನಾವು ಬೆಟ್ಟದ ಮೇಲಂಥ ಪಟ್ಟಣವಾಗಿದ್ದೇವೆ. ನಾವು ಆತನ ಜೊತೆ ಸಹವಾಸದಲ್ಲಿ ಹೆಚ್ಚು ಮಾಡೋಣ. ಪ್ರತಿದಿನ ಪ್ರತಿ ಕ್ಷಣ ನಾವು ಆತನ ಜೊತೆ ಇರಬಹುದು ಪ್ರಿಯರೇ. ಓಕೆ, ಒಂದು ಪಟ್ಟಣವನ್ನು ಒಂದೇ ಸರಿ ನಿರ್ಮೂಲ ಮಾಡೋಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯ. ಸೊ ನೀವು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣ, ಅದರ ಬುನಾದಿ ಅಲ್ಲಾಡೋದೇ ಇಲ್ಲ. ಯಾಕೆ? ಆ ಬಂಡೆಗಳ ಮೇಲೆ, ಆ ಒಂದು ಬೆಟ್ಟದ ಮೇಲೆ ಅದು ಬಲವಾಗಿ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ಇವತ್ತು ನೋಡ್ರಿ, ಬಳ್ಳಾರಿ ಗುಡ್ಡ ನೋಡ್ರಿ ನೀವು, ಎಷ್ಟು ವರ್ಷಗಳಿಂದಿದೆ. ಅದು ಅಲಗಾಡ್ತಾ ಇಲ್ಲ, ಬೀಳ್ತಾ ಇಲ್ಲ. ಯಾಕೆ? ಅದು ಒಂದು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಕೋಟೆ. ನಾನು ನೀವು ಹಾಗೆ ಯೇಸುವಿನ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಪಟ್ಟಣ. ಆತನ ಸಹವಾಸದಲ್ಲಿ ನಾವಿರಬೇಕು. ಇವತ್ತು ನಾವು ಒಂದು ಸಮರ್ಪಣೆ ಮಾಡ್ಕೊಳ್ಳೋಣ. ದೇವರೇ ಸ್ವಾಮಿ, ನಾನು ನಿನ್ನ ಜೊತೆ ಇರ್ತೀನಪ್ಪ. ಆ ಪಟ್ಟಣವಾಗಿರ್ತೀನಿ, ಆ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣವಾಗಿರ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಅನ್ಯೂನ್ಯತೆಯಲ್ಲಿ ಇರ್ತೀನಿ. ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಸ್ಥಳ ಒಂದೇ ಅಲ್ಲ, ಸಮಯ ಒಂದೇ ಅಲ್ಲ, ಯಾವಾಗಲೂ ಆತನ ಜೊತೆ ನಾವು ಕನೆಕ್ಟೆಡ್ ಆಗಿರ್ಬೋದು, ಮಾತಾಡ್ತಾ ಇರ್ಬೋದು. ಕಷ್ಟ ಇಲ್ಲ ರೀ. ಹೊಸ ಉಡಂಬಡಿಕೆಯಲ್ಲಿ ನಾವು ಏನೋ ಪ್ರಾರ್ಥನೆ ಮಾಡಿ ಗಳಿಸೋದಿಲ್ಲ. ನಾವು ಸುಮ್ಮನೆ ಬಿಡುಗಡೆ ಮಾಡಬೇಕು. ಸ್ವಸ್ಥತೆ ಯೇಸು ನಾಮದಲ್ಲಿ ಅಂತ ಹೇಳಬೇಕು, ಬಿಡುಗಡೆ ಯೇಸು ನಾಮದಲ್ಲಿ ಅಂತ ಹೇಳಬೇಕು. ಯೇಸು ಏನು ಹೇಳ್ತಾನೋ ಅದನ್ನೆಲ್ಲ ನಾವು ಹೇಳ್ತಾ ಹೋಗ್ಬೇಕಷ್ಟೇ. ಯಾಕೆ? ಆಗಲೇ ನಮ್ಮನ್ನು ಬೆಟ್ಟದ ಮೇಲೆ ದೀಪ ಸ್ತಂಭದ ಮೇಲೆ ಇರುವಂಥ ದೀಪವಾಗಿ ನಮ್ಮನ್ನು ಇಟ್ಟಿದ್ದಾನೆ. ಲೋಕಕ್ಕೆ ಬೆಳಕಾಗಿಟ್ಟಿದ್ದಾನೆ. ಉನ್ನತಿ, ಬಡತಿ, ಒಳತಿ, ಪ್ರಗತಿ ಯೇಸು ನಾಮದಲ್ಲಿ ಖಂಡಿತವಾಗಿ ನಾವು ಆಗಲೇ ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯ. ನಮ್ಮ ಪ್ರಾರ್ಥನೆಯಿಂದ ಅದು ಬರೋದಿಲ್ಲ. ನಮ್ಮ ದೇವರು ಉನ್ನತಿಯ ದೇವರು, ಬಡತಿಯ ದೇವರು, ಪ್ರಗತಿಯ ದೇವರು, ಒಳತಿ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆಲ್ಲ ದೇವರು ಈ ಉನ್ನತಿ ಕೊಟ್ಟಿದ್ದಾನೋ ಅಂಥವ್ರು ನೀವು ಎದ್ದು ನಿಂತ್ಕೊಳ್ಬೋದು. ಯಾರಿಗೆಲ್ಲ ದೇವರು ಬಡತಿ ಕೊಟ್ಟಿದ್ದಾನೋ, ದೇವರು ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಹೇಳೋಣ, ಪ್ರಾರ್ಥನೆ ನಾವು ಸಮರ್ಪಣೆ ಮಾಡ್ಕೊಳ್ಳೋಣ. ಸಮರ್ಪಣೆ ಏನು ಮಾಡ್ಕೊಳ್ತೀರಿ? ದೇವರೇ, ನಿನ್ನಲ್ಲಿ ನಾನು ಹೆಚ್ಚಿನ ಸಮಯ ನಾನು ಕಳಿತೀನಿ. ನಾನು ನನ್ನ ಪ್ರಾರ್ಥನೆಯಲ್ಲಿ ಉನ್ನತಿ ತರ್ತೇನೆ. ನಾನು ನಿನ್ನ ಜೊತೆ ಇರುವಂಥ ಸಹವಾಸ ಅನ್ಯೋನ್ಯತೆಯಲ್ಲಿ ನಾನು ಉನ್ನತಿ ಬಡತಿ ತರ್ತೇನೆ. ಆಮೆನ್. ದೇವರಾಗಲೇ ನಮ್ಮನ್ನು ಮಹಿಮಾ ಪದವಿಗೆ ಸೇರಿಸಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ. ನಾನು ಹೇಳಿದನ್ನು ಮಾತ್ರ ಕೇಳಿಸ್ಕೊಳ್ತಾ ಪವಿತ್ರಾತ್ಮನ ಜೊತೆ ನೀವು ಸಹವಾಸ ಮಾಡ್ತಾ ಹೋಗ್ರಿ. ಕೈಗಳು ನಿಂತಿರಿ. ದಯಮಾಡಿ ಅಡ್ಡಾಡಬೇಡ್ರಿ. ಪ್ಲೀಸ್ ಪ್ಲೀಸ್. ದೇವರು ಅದ್ಭುತ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಆನಂದ ಕೊಟ್ಟಿದ್ದಾನೆ. ಡೋಂಟ್ ಮೂವ್. ದಯಮಾಡಿ ಆಚೆ ಈಚೆ ಅಡ್ಡಾಡಬೇಡ್ರಿ. ಇದು ಗಂಭೀರವಾಗಿ ತೆಗೆದುಕೊಳ್ಳ್ರಿ. ನಮ್ಮನ್ನು ಎತ್ತಿದಂಥ ದೇವರು, ನಮಗನ್ನು ಮಹಿಮಾ ಪದವಿಗೆ ಸೇರಿಸಿದಂಥ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಓ ಹಲ್ಲೆಲೂಯ, ವಂದನೆ ಸಯ, ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡಿರಿ, ಯಾರು ಮೌನವಾಗಿರ್ಬೇಡ್ರಿ. ಪ್ರವಾದಿ ಅಂದರೆ ಬಾಯಿ ತೆಗೆದು ದೇವರ ವಾಕ್ಯನ ಉಚ್ಚಾರಣೆ ಮಾಡಬೇಕು. ದೇವ್ರ ವಾಕ್ಯ ಏನೇನು ನೆನ್ಪು ಬರ್ತದೋ, ಅದು ಏನು ಹೇಳ್ತದೋ ಅದನ್ನು ಮಾತನಾಡ್ರಿ. ಅನಾರೋಗ್ಯ ಇದ್ದರೆ ಆರೋಗ್ಯ ಮಾತನಾಡ್ರಿ. ಓಪನ್ ಯುವರ್ ಮೌತ್. ನಿಮ್ಮ ಬಾಯಿಗಳನ್ನ ತೆರೀರಿ. ದುಃಖ ಇರುವಲ್ಲಿ ಸಂತೋಷ ಮಾತಾಡ್ರಿ. ದೇವರ ಸಂತೋಷವನ್ನು ಬಿಡುಗಡೆ ಮಾಡಿರಿ, ಆಶೀರ್ವಾದ ಬಿಡುಗಡೆ ಮಾಡಿರಿ. ಡೋಂಟ್ ವೇಟ್ ಫಾರ್ ಮೀ. ನನಗೋಸ್ಕರ ಕಾಯ್ಬೇಡ್ರಿ. ದೇವರು ನಿಮ್ಮನ್ನು ಮಹಿಮಾ ಪದವಿಗೆ ಸೇರಿಸಿದ್ದಾನೆ, ನಿಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಆತನು ಅಂಥ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಪರಲೋಕದಲ್ಲಿ ಆತನು ತನ್ನ ಬಲಗಡೆಯಲ್ಲಿ ಕೂತ್ಕೊಳ್ಳುವಂತೆ ಮಾಡಿದ್ದಾನೆ. ಬಾಯಿ ತೆಗೆದು ಮಾತಾಡ್ರಿ. ಆರೋಗ್ಯ ಮಾತನಾಡ್ರಿ, ಬಿಡುಗಡೆ ಮಾತನಾಡ್ರಿ, ಓ ಸಮೃದ್ಧಿ ಮಾತಾಡ್ರಿ.
ಹಣದ ಪರಿಸ್ಥಿತಿ ದುರ್ಗತಿಗೆ ಬಂದಿದ್ರೆ ಅಭಿವೃದ್ಧಿ ಮಾತನಾಡ್ರಿ. ಯೇಸು ಬಡವನಾದನು, ಆತನ ಬಡತನದ ಮೂಲಕ ನಾನು ಐಶ್ವರ್ಯವಂತನಾಗಿರಬೇಕೆಂಬುದಾಗಿ ಆತನು ಅದಕ್ಕಾಗಿ ಮಾಡಿದನು. ಸ್ತೋತ್ರ ದೇವ. ಮಾತನಾಡ್ರಿ ವಾಕ್ಯವನ್ನು ಮಾತನಾಡ್ರಿ. ನೀವು ದೇಶಗಳಿಗೆ ಆಶೀರ್ವಾದವಾಗಿ, ಲೋಕಕ್ಕೆ ಬೆಳಕಾಗಿ ಕರೆಯಲ್ಪಟ್ಟವರು, ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂತ ಒಂದು ಪಟ್ಟಣವಾಗಿದ್ದೇನೆ. ಓ ಹಲ್ಲೆಲೂಯ, ಹಲ್ಲೆಲೂಯ. సర్వము నీ సేవ కొరకు యేసయ్యా, నా జీవితం నీ సేవ కొరకు యేసయ్యా, సర్వము నీ సేవ కొరకు. కైగలెత్తి ಹಾಡಬಹುದಾ? నా జీవితం నీ సేవ కొరకు యేసయ్యా, నా సర్వము నీ సేవ కొరకు యేసయ్యా, యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఏమిచ్చి నీ రుణము నే తీరా, ఏమని నే నీకు పాడెదా, ఏమిచ్చి నీ రుణము నే తీరా, ఏమని నే నీకు పాడెదా, యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఏమిచ్చి నీ రుణము నే తీరా, ఏమని నే నీకు పాడెదా, ఏమిచ్చి నీ రుణము నే తీరా, ఏమని నే నీకు పాడెదా, యేసయ్యా, నా యేసయ్యా, యేసయ్యా, నా యేసయ్యా, ఓ యేసయ్యా, నా యేసయ్యా, 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 యేసయ్యా, నా యేసయ్యా. ನಾನು ಸ್ವಸ್ಥತೆ ಕಾಣ್ತಾ ಇದ್ದೇನೆ.
ದೇವರು ಮುಟ್ಟಿ ಸ್ವಸ್ಥ ಮಾಡ್ತಾ ಇದ್ದಾನೆ. ಸ್ವಸ್ಥತೆಯನ್ನು ಸ್ವೀಕರಿಸಿರಿ ಯೇಸು ನಾಮದಲ್ಲಿ. ಆತನಾಗಲೇ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ಶಿಲುಬೆ ಮೇಲೆ ಎಂದು ಆತನು ತನ್ನ ದೇಹವನ್ನು ಜಡಿಯಲ್ಪಟ್ಟುವಂತೆ ಮಾಡಿದನು, ಅಂದೇ ಆತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆತನ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು. ಯೇಸು ಹೊಂದಿದ ಬಾಸುಂಡೆಗಳಿಂದ, ಗಾಯಗಳಿಂದ ನಿನಗೆ ಗುಣವಾಯಿತು. ಯೇಸು ನಾಮದಲ್ಲಿ ಎಲ್ಲ ಬಲಹೀನತೆ ಶರೀರದಿಂದ ಬಿಟ್ಟು ತೊಲಗು ಈಗಲೇ ಯೇಸು ನಾಮದಲ್ಲಿ. ಓ ದೇಹ ಕೇಳಿಸ್ಕೊ, ಯೇಸು ನಾಮದಲ್ಲಿ. ವಾಕ್ಯವು ಎಂದೆಂದಿಗೂ ನಿಷ್ಪ್ರಯೋಜನವಾಗಿ ಹಿಂತಿರುಗಿ ಬರುವುದಿಲ್ಲ. ದೇವರು ತನ್ನ ವಾಕ್ಯವನ್ನು ನೆರವೇರುವಿಕೆಯನ್ನು ಅದನ್ನು ನೋಡಿಕೊಳ್ಳುವಂತ ದೇವರಾಗಿದ್ದಾನೆ. He will hasten to perform his word. ಆತನ ವಾಕ್ಯವನ್ನು ವೇಗವಾಗಿ ಅದನ್ನು ನೆರವೇರುವುದಕ್ಕಾಗಿ ಎದುರು ನೋಡುವಂತಹ ದೇವರಾಗಿದ್ದಾನೆ. ಆತನ ವಾಕ್ಯ, ಬಿಡುಗಡೆ ಮಾಡಲ್ಪಟ್ಟಂತ ವಾಕ್ಯ ಎಂದಿಗೂ ನಿಷ್ಪ್ರಯೋಜನವಾಗಿ ಅದು ಕೆಲಸಕ್ಕೆ ಬಾರದೆ ಅದು ಹಾಗೆ ಅದು ಹೋಗುವುದಿಲ್ಲ. ದೇವರ ವಾಕ್ಯ ಅದು ಫಲಿಸಿಯೇ ಫಲಿಸುತ್ತದೆ. ನಿನ್ನಲ್ಲಿ, ನನ್ನಲ್ಲಿ ಎಂಥ ಒಂದು ದೇಹ, ಎಂಥ ಒಂದು ನೆಲ, ಎಂಥ ಒಂದು ಭಾಗವಾಗಿರಲಿ, ಯೇಸುವಿನ ಮಾತು ಜೀವವುಳ್ಳ ಮಾತು. ಆ ಮಾತಿನಲ್ಲಿ ಬಲ ಇದೆ, ಬಿಡುಗಡೆ ಇದೆ, ಸ್ವಸ್ಥತೆ ಇದೆ. ನಾನು ಘೋಷಿಸ್ತೇನೆ, ಸರ್ವಶಕ್ತನ ಆ ಒಂದು ನುಡಿಯಿಂದ, ಆತನು ಕೊಟ್ಟಂತ ಅಧಿಕಾರದಿಂದ ಯೇಸು ನಾಮದಲ್ಲಿ ಎಲ್ಲ ಅನಾರೋಗ್ಯ ಬಿಟ್ಟು ತೊಲಗು. ಔಟ್ ಔಟ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ಎಲ್ಲ ಬಲದಿಂದ ಬಿಟ್ಟು ತೊಲಗು ಯೇಸು ನಾಮದಲ್ಲಿ. ಯೇಸುವಿನ ಭಾಷಣಗಳಿಂದ ನನಗೆ, ನಮಗೆ ಗುಣವಾಯಿತು. ಯೇಸು ನಾಮದಲ್ಲಿ ಬಿಡುಗಡೆ ಆಯಿತು, ಸ್ವಸ್ಥತೆ ಆಯಿತು. ಓ ಅಲ್ಲಿ ಸಮೃದ್ಧಿ ಆಯಿತು, ಆಶೀರ್ವಾದವಾಯಿತು, ಅನುಗ್ರಹವಾಯಿತು. ಓ ಎಲ್ಲ ಒಂದು ಕರ್ತನೆ ಸ್ವಾಮಿ ಸೋತುವಂತ ಪರಿಸ್ಥಿತಿಯಲ್ಲಿ ಜಯ ಘೋಷಿಸ್ತೇವೆ ಯೇಸು ನಾಮದಲ್ಲಿ. ಜಯ ಜಯ ಜಯ. ವ್ಯಾಪಾರದಲ್ಲಿ, ಓ ಆರ್ಥಿಕ ಪರಿಸ್ಥಿತಿಯಲ್ಲಿ, ಫೈನಾನ್ಸ್ ನಲ್ಲಿ, ಓ ಬಿಸ್ನೆಸ್ ನಲ್ಲಿ, ಓ ಹಲ್ಲೆಲೂಯಾ, ಯಶಸ್ಸು ಯಶಸ್ಸು ಯಶಸ್ಸು, ಉನ್ನತಿ, ಬಡತಿ, ಪ್ರಗತಿ, ಒಳತಿ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಯೇಸುವೇ, ನೀನು ಮಾಡಿದಂಥ ಕಾರ್ಯ ಅದು ಎಂದಿಗೂ ವ್ಯರ್ಥವಲ್ಲ ಸ್ವಾಮಿ. ಶಿಲುಬೆಯಲ್ಲಿ ನೀನು ಶಾಶ್ವತ ಕಾರ್ಯವನ್ನು ಮಾಡಿದ್ದೀವಿ. ನಮಗೆ ಶಾಶ್ವತ ಸಂತೋಷ, ನಮಗೆ ಶಾಶ್ವತ ಆರೋಗ್ಯ, ಶಾಶ್ವತ ಅಭಿವೃದ್ಧಿ, ಶಾಶ್ವತ ಒಂದು ಕರ್ತನೆ ಸಮೃದ್ಧಿ, ಸಂತೋಷ ಕೊಡ್ಲಿಕ್ಕಾಗಿ ಆ ಶಿಲುಬೆಯಲ್ಲಿ ಮಾಡಿದ್ದೀವಿ. ಸ್ತೋತ್ರ ಲಾರ್ಡ್, ವಿ ಬ್ಲೆಸ್ ಯುವರ್ ನೇಮ್. ನಿನ್ನ ಒಂದು ಕರ್ತನೆ ನಾಮವನ್ನ ಕರ್ತನೆ ಆಶೀರ್ವದಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಾವು ವರ್ಣಿಸಲಾಗದಷ್ಟು, ನಾವು ಬಾಯಿ ತೆರೆದು ಅದನ್ನು ವಿವರಿಸಲಾಗದಷ್ಟು ಕಾರ್ಯವನ್ನು ನೀನು ಬಿಡುಗಡೆ ಮಾಡ್ತೀವಿ ಸ್ವಾಮಿ. ಆ ಕಾರ್ಯದಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ, ಭವಿಷ್ಯತ್ತಿನಲ್ಲಿ, ಉದ್ಯೋಗ, ವ್ಯಾಪಾರ, ಮನೆಗಳಲ್ಲಿ ಉನ್ನತಿ, ಬಡತಿ, ಪ್ರಗತಿ ಯೇಸು ನಾಮದಲ್ಲಿ ಒಳತಿ ಘೋಷಿಸ್ತೇನೆ. ಯೇಸು ನಾಮದಲ್ಲಿ ಯೇಸುವಿನ ಭಾಷಣಗಳಿಂದ ಗುಣವಾಯಿತು. ಯೇಸುವಿನ ನಾಮದಲ್ಲಿ ನಮಗೆ ಬಿಡುಗಡೆ ಆಯಿತು. ಯೇಸುವಿನ ಒಂದು ಆತನು ಹೊತ್ತುಕೊಂಡಂಥ ದರಿದ್ರತನದಿಂದ ನಮಗೆ ಅಭಿವೃದ್ಧಿ ಆಯಿತು, ಐಶ್ವರ್ಯವಂತರಾದೆವು. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ಯೇಸುವಿನ ತನ್ನ ಏಕೈಕ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದವರೇ. ಸ್ವೀಕರಿಸಿದವರೆಲ್ಲರೂ ಆಮೇನ್. ಅರಿಕೆ ಮಾಡಬೇಕು ಜೋರಾಗಿ, ಆಮೇನ್. ಆರ್ಬಿಟಿಸಬೇಕು, ಆಮೇನ್ ಆಮೇನ್. ಲೋಕಕ್ಕೆ ಬೆಳಕು, ಪಟ್ಟಣದ ಮೇಲೆ ಕಟ್ಟಲ್ಪಟ್ಟ, ಬೆಟ್ಟದ ಮೇಲೆ ಕಟ್ಟಲ್ಪಟ್ಟ ಪಟ್ಟಣ. ಆಮೆನ್. ಹಲ್ಲೆಲೂಯಾ. ಹೊಸಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸಬಾಳು ಹೊಸಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಎಲ್ಲರೆದ್ದು ನಿಂತ್ಕೊಂಡು ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸಬಾಳು ಹೊಸಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ
ಮರೆಯದಂತೆ ಅನುದಿನವೂ ಪೋಷಿಸಿದೆ ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ ನನ್ನ ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೋರಿಸಿ ನಡೆಸಿರುವೆ ನನ್ನ ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೋರಿಸಿ ನಡೆಸಿರುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಹಳೆಯದನ್ನು ಯೋಚಿಸದೆ ಪೂರ್ವಕಾಲವ ಚಿಂತಿಸದೆ ಹಳೆಯದನ್ನು ಯೋಚಿಸದೆ ಪೂರ್ವಕಾಲವ ಚಿಂತಿಸದೆ ಹೊಸ ಕಾರ್ಯ ಮಾಡಿರುವೆ ಮಹಿಮೆಯ ಶೃಂಗಾರ ಮಾಡಿರುವೆ ಹೊಸ ಕಾರ್ಯ ಮಾಡಿರುವೆ ಮಹಿಮೆಯ ಶೃಂಗಾರ ಮಾಡಿರುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ